ದೇನು ಗ್ರಹ. ಇದು ನಿವೇದನ್ ನೆಂಪೆ ಅವರ ಮನೆ. ನಿಮಗೆ ಒಂದು ತೊಟ್ಟಿ ಮನೆ ಶೈಲಿಯಲ್ಲಿ ನೋಡೋದಾದ್ರೆ ತೊಟ್ಟಿ ಮನೆ ಇದು. ಇಲ್ಲ ನಾನು ಬೆಳಕಿಗೆ ತುಂಬ ಪ್ರಾಮಿನೆನ್ಸ್ ಕೊಡ್ತೀನಿ, ನಾನೊಂದು ಬೆಳಕಿನ ಮನೆಯನ್ನು ಕಟ್ಟಬೇಕು ಅಂತ ಯಾರಾದರೂ ಯೋಚನೆ ಮಾಡೋರಿದ್ರೆ ಇದೊಂಥರ ಬೆಳಕಿನ ಮನೆ ಇದು. ನನಗೆ ಅದು ಯಾವುದೂ ಫೀಲ್ ಬೇಡ, ನನಗೊಂಥರ ಕಂಬಗಳ ಮನೆ, ಒಂಥರ ನನ್ನ ಬಸದಿ ಥರ ಇರಬೇಕು ನನ್ನ ಮನೆ ಅಂದರೆ ಆ ಥರನೂ ಇದೆ ಇದು. ಇಲ್ಲಿ ಮೇಯ್ನ್ ನನ್ನ ವೈಫ್ ಇಲ್ಲ ಹಳೆ ಮನೆ ಸ್ಟೈಲ್ ಬೇಕು, ಯಾಕಂದರೆ ನಮಗೆ ಜಗ್ಲಿ ಎದುರುಗಡೆ ಕೂತ್ಕೊಂಡು ಮಾತಾಡೋ ಥರ ಅಂತ, ಅಂದರೆ ಮನೆ ಒಳಗಿದ್ದಕ್ಕಿಂತ ಜಾಸ್ತಿ ಹೊರಗಿರೋ ಥರ ಇರಬೇಕು, ಆ ಥರ ಒಂದು ಫೀಲಿಂಗ್ ಇದ್ದಿದ್ರಿಂದ ಬೇಸ್ ಕಲ್ಲಿದು. ಇದು ಶಿಲೆಕಲ್ಲನ್ನ ನಾವು ಕಾರ್ಕಳದ ಹತ್ರ ಹೋಗಿ ಬೆಳ್ತಂಗಡಿಲಿ ಅದು ಅವರು ಮೆಜರ್ಮೆಂಟ್ ಕೊಟ್ಟ ಮೇಲೆ ನಾವು ಯಾವ ಹೈಟಿಗೆ ಮೆಜರ್ಮೆಂಟ್ ಬೇಕು, ಅದನ್ನ ಪೀಠ ಎಷ್ಟು ಅಡಿಗಡೆ ಹೋಗ್ಬೇಕು ಅಂತ ನೋಡಿದ ಮೇಲೆ ಆ ತಕ್ಕಂಗೆ ನಾವು ಅದನ್ನ ಅಲ್ಲಿ ಮಾಡಿಸ್ಕೋಬೇಕು. ಇದು ಮಾಡಿದ್ರೆ ನಿಮಗೆ ಆ ಗ್ಲಾಸ್ ಸ್ಲೈಡ್ ಆಗ್ತದೆ, ಆ ಗ್ಲಾಸ್ ಸ್ಲೈಡ್ ಆಗುತ್ತೆ. ನಮಗೆ ಮೇನ್ ಕಾನ್ಸೆಪ್ಟ್ ಹಳೆ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಇಲ್ಲಿ ಏನೇ ಇದ್ರು ಸಹ ಈ ಕೆಟ್ಟ ಗಾಳಿ ಅಂತ ಇರ್ತದಲ್ಲ, ಕೆಟ್ಟ ಗಾಳಿ ಮೇಲೆ ಹೋಗ್ಲಿಕ್ಕೋಸ್ಕರ ಅದನ್ನ ಆ ಕಾನ್ಸೆಪ್ಟ್ ಅಲ್ಲಿ ಸರ್ ಹಾಗೆ ಬೇಕು ಅಂದ್ರೆ ಹಾಗೆ ಮಾಡಿಸ್ಬೇಕು. ಒಂದು ಕಟ್ಟೆ ಕಟ್ಟಿ ಗೋಡೆಗೆ ದೇವರನ್ನ ನಿಲ್ಲಿಸಿದ್ದಾರೆ. ದೇವ್ರ ಹೈಟ್ ಯಾವ ಹೈಟಿಗೆ ಬರಬೇಕು ಅನ್ನೋದು ನಮ್ಗೊಂದು ಯೋಚನೆ ಮಾಡಿ ಆ ವಿಗ್ರಹದ ಹೈಟ್ ತಗೊಂಡು ಆ ಪೀಠನ ನಾವು ಹೋಗಿ ಮತ್ತೆ ಮಾಡಿಸ್ಕೊಂಡ್ಬಂದು ಆ ಹೈಟಿಗೆ ಪೀಠ ಇಟ್ಟು ಅದ್ರ ಮೇಲೆ ನಾವು ಇದು ನೋಡಿ, ಇದು ಲೆಗ್ ಓಪನ್ ಆಗ್ತದೆ ನೋಡಿ. ನೀವು ಯಾವುದೇ ಪೀಸ್ ತಗೊಂಡೋಗಿ ನೀರೊಳಗೆ ಮುಳುಗಿಸಿಡಿ, ನಾವು ಇಲ್ಲೇ ಒಂದು 10 ದಿವಸ ಇರ್ತೀವಲ್ಲ, ನಿಮ್ಗೆ ಒಂದು ಸಣ್ಣ ಪೀಸ್ ಎದ್ದೋಯ್ತು ನಾವು ಅಷ್ಟು ರಿಪ್ಲೇಸ್ ಮಾಡ್ತೀವಿ, ಎಂಟೈರ್ ಇದನ್ನ ರಿಪ್ಲೇಸ್ ಮಾಡ್ಕೊಡ್ತೀವಿ. ಕೆಳಗಡೆ ನಾವು ಏನ್ ತೋರಿಸಿದ್ವಿ ಇದು ಸ್ಲೈಡ್ ಆಗ್ತದೆ ನೋಡಿ, ಇದು ಕಂಪ್ಲೀಟ್ ಇಲ್ಲಿ ತನಕ ಸ್ಲೈಡ್ ಆಗ್ತದೆ. ನಿಮಗೆ ಕೆಳಗಡೆ ನೋಡ್ಬೋದು ಇವಾಗ. ಎಸ್ ಎಕ್ಸಾಕ್ಟ್ಲಿ. ಇದು ಬಂದು ಪರ್ಫ್ಯೂಮಿನೇಟೆಡ್ ಫೋಟೋ ಫ್ರೇಮ್. ಈಗ ಇದನ್ನ ವಾವ್, ಇವಾಗ ನೀವು ಇದನ್ನು ಸ್ಮೆಲ್ ಮಾಡಿದ್ರೆ ಜಾಸ್ಮಿನೇ ಬಂದಾಗೆ ಆಗ್ತದೆ. ಕರೆಕ್ಟ್, ಹೌದು ಎಕ್ಸಾಕ್ಟ್ಲಿ. ಇದನ್ನೀಗ ಹಿಂಗ್ ಮನೇಲಿ ಗೋಡೆಗೆ ಹಾಕಿದ್ರೆ ಇಲ್ಲೆಲ್ಲ ಪರಿಮಳ ಬರುತ್ತೆ. ಗೋಡೆ ಹಾಕಿದ್ರೆ ನಿಮ್ಗೆ ಈ ಏರಿಯಾ ಫುಲ್ ಪರಿಮಳ ಬರ್ತದೆ. ನೀವು ಇಲ್ಲೂ ನೋಡ್ಬೋದು, ಇಲ್ಲೂ ಓಪನ್ ಕೊಟ್ಟಿದ್ದೇವೆ. ಗೆಸ್ಟ್ ಬೆಡ್ರೂಮ್ ವಿತ್ ಸನ್ಲೈಟ್, ಎನಿ ಟೈಮ್ ಸನ್ಲೈಟ್ ಬೀಳುತ್ತೆ, ಫುಲ್ ಓಪನ್ ಇದು. ನಿಮಗೆ ಇವಾಗ ಈಗ ಸಣ್ಣ ಮಕ್ಳಿಗೆ ಹೇಗಿರುತ್ತೆ ಅಂತ ಹೇಳಿದ್ರೆ ಚಂದಮಾಮನಿಗೆ ತೋರಿಸ್ಕೊಂಡು ಊಟ ಕೊಡ್ತಾ ಇದ್ರು. ಹೌದು, ಇಲ್ಲಿ ನಾವು ಮಲ್ಕೊಂಡು ಚಂದಮಾಮನ್ ನೋಡ್ಬೋದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಮ್ಮ ಹಿಂದೆ ಒಂದು ಮನೆ ಇದೆ ನೋಡಿ, ದೇನು ಅಂತ ಮನೆ ಇದು. ಸೊ ಇದು ಯಾರದ್ದು ಅಂತ ಈಗಾಗಲೇ ತಮ್ಲೈನ್ ನೋಡಿದವ್ರಿಗೆ ಗೊತ್ತಾಗಿರುತ್ತೆ. ನೀವೆಲ್ಲ ಅರೇಕಾ ಟೀ ಬಗ್ಗೆ ಈಗಾಗಲೇ ವೈಡ್ ಆಗಿ ಅದ್ರ ಬಗ್ಗೆ ಕೆಲವೊಂದು ಪ್ರಸಾರವಾಗಿರುವಂಥ ವಿಡಿಯೋ ಇರ್ಬೋದು ಅಥವಾ ಆರ್ಟಿಕಲ್ಸ್ಗಳಿರ್ಬೋದು, ಇದ್ರ ಬಗ್ಗೆ ತುಂಬ ಓದ್ಕೊಂಡಿರ್ತೀರ, ನೋಡಿರ್ತೀರ, ಗೊತ್ತಿರುತ್ತೆ. ನಿಮಗೆ ನಿವೇದನ್ ನೆಂಪೆ ಅವರು ಅನ್ನೋದು ಗೊತ್ತಿರುತ್ತೆ. ಸೊ ಅವರ ಮನೆಯನ್ನು ತೋರಿಸ್ಬೇಕು ಅಂತ ಇವತ್ತು ಮಂಡಗದ್ದೆಗೆ ಬಂದಿದ್ದೀವಿ. ಸೊ ನೋಡಿ, ನಮ್ಮ ಹಿಂದೆ ಇರುವಂಥದ್ದು ದೇನು ಗ್ರಹ. ಇದು ನಿವೇದನ್ ನೆಂಪೆ ಅವರ ಮನೆ. ಈ ವಿಡಿಯೋದಲ್ಲಿ ನಿವೇದನ್ ನೆಂಪೆ ಅವರ ಮನೆಯ ಸಂಪೂರ್ಣ ಚಿತ್ರಣವನ್ನ ನಾವು ಹೋಮ್ ಟೂರ್ ಮೂಲಕ ತೋರಿಸೋದಕ್ಕೆ ರೆಡಿ ಆಗಿದ್ದೀವಿ. ನನ್ನ ಜೊತೆಗೆ ಇಲ್ಲಿ ಈ ಮನೆಯ ಇಂಟೀರಿಯರ್ ಅಂದ್ರೆ ಒಳಗಡೆ ಇರುವಂತಹ ಎಲ್ಲಾ ಇಂಟೀರಿಯರ್ ಅನ್ನ ಮಾಡಿರುವಂತಹ ಜಿತೇಂದ್ರ ಅವರು, SR ಇಂಟೀರಿಯರ್ಸ್ ಅಂತ ನಾವೇನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಈ ಹಿಂದೆ ತೋರಿಸಿದ್ದೀವಿ ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ಎಲ್ಲ ಇದ್ದಾರೆ. ನಿಮ್ಮ ಮೂಲಕ ಇವತ್ತು ಈ ಮನೆಯನ್ನು ನಾವು ತೋರಿಸ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಈ ಮನೆ ನೋಡಬೇಕು. ಯಾಕಂತ ಹೇಳಿದ್ರೆ ಈಗಾಗಲೇ ನಾವು ತೊಟ್ಟಿ ಮನೆಯನ್ನು ತೋರಿಸಿದ್ದೀವಿ, ಅಥವಾ ಮೇಲ್ಗಡೆಯಿಂದ ಬೆಳಕು ಬರುವಂಥ ಬೆಳಕಿನ ಮನೆಯನ್ನು ತೋರಿಸಿದ್ದೀವಿ. ಇದು ಅವೆಲ್ಲದಕ್ಕೂ ಡಿಫ್ರೆಂಟ್ ಆಗಿರುವಂಥ ಮನೆ. ನಿಮಗೆ ಮೇಲ್ಗಡೆಯಿಂದ ಬೆಳಕು ಬೀಳುತ್ತೆ, ಮೇಲ್ಗಡೆಯಿಂದ ನೀರು ಬೀಳುತ್ತೆ. ನೀರು ಬೇಡ, ಖಾಲಿ ಬೆಳಕು ಬೇಕು ಅಂದ್ರೆ ಅದಕ್ಕೂ ಪ್ರಾಮಿನೆನ್ಸ್ ಇದೆ. ಜೊತೆಗೆ ಇದೊಂಥರ ಕಂಬದ ಮನೆ, ಒಂಥರ ಬಸದಿಗೆ ಹೋದಂಗೆ ಆಗುತ್ತೆ. ಇಲ್ಲಿರುವಂತಹ ನೀವು ದೇವರ ಮನೆಯನ್ನ ನೋಡ್ಲೇಬೇಕು, ಅದು ಕೂಡ ಅತ್ಯದ್ಭುತವಾಗಿದೆ. ಸುಂದರವಾಗಿರುವಂತಹ ಒಂದು ಮನೆಯನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ಬೇಕು ಅಂತ ನಾನು ಉತ್ಸುಕತೆಯಲ್ಲಿ ಇದ್ದೀನಿ. ಇಲ್ಲಿಗೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಕೂಡ ನಾಡಿದ್ದು ಬರ್ತಾ ಇದ್ದಾರೆ. ಬಹುಶಃ ಈ ವಿಡಿಯೋ ರಿಲೀಸ್ ಆಗಿ 1-2 ದಿನಕ್ಕೆ ಅವರು ಬರ್ತಾರಂತ ನಾನು ಅನ್ಕೊಂತೀನಿ. ಅದ್ರ ಜೊತೆಗೆ ಅನೇಕ ಉದ್ಯಮಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ಸೊ ನನಗೆ ಸ್ಪೆಷಲಿ ಈ ಮನೆಯನ್ನ ಫಸ್ಟ್ ಟೈಮ್ ಕನ್ನಡದಲ್ಲಿ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ತೋರಿಸ್ತಾ ಇದೀವಿ ಅನ್ನೋಂಥ ಒಂದು ಹೆಮ್ಮೆ ಕೂಡ ಇದೆ. ಜೊತೆಗೆ ಇವ್ರು ಮಾಡಿರುವಂತ ಇಂಟೀರಿಯರ್ಸ್ ವರ್ಕ್ ಅನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಈಗ ಒಳಗಡೆ ಹೋಗೋಣ. ಅದಕ್ಕೂ ಮುಂಚೆ ನಾವು ಇಲ್ಲಿ ಎಂಟ್ರಿ ಆಗ್ತಾ ನಾವು ನೋಡ್ತಿರ್ಬೇಕಾದ್ರೆ ಇಲ್ಲಿ ಅವರ ಮನೆಯ ಗೇಟ್ ಒಂಥರ ಸುಂದರವಾಗಿದೆ. ದೇನು ಅಂತ ಹೆಸರಿಟ್ಟಿದ್ದಾರೆ. ನಾವು ಕಾಮಧೇನು ನೋಡಿದೀವಿ, ಇದು ಕಾಲಿದೇನು ನೋಡಿ. ಅದು ಈಗ ನೀವು ಡೋರ್ ಏನ್ ನೋಡ್ತಾ ಇದ್ರಲ್ಲ, ಅದು ಸ್ಲೈಡ್ ಆಗಿ ಆ ಕಡೆ ಹೋಗುತ್ತದು. ಈ ಕಡೆ ಬಂದ್ರೆ ನೋಡಿ ಸುತ್ತಲೂ ತೋಟ ಇದೆ. ಅವ್ರ ಮನೆ ಇರೋದೇ ತೋಟದ ಮಧ್ಯೆ. ಈಗ ಒಳಗಡೆ ನಾವು ಎಂಟ್ರಿ ಆದ್ರೆ ಕಂಬಗಳು ಕಾಣಿಸುತ್ತೆ. ಸರ್, ತೋಟದ ಮಧ್ಯದಲ್ಲಿ ನಾವು ಸಿಟಿಗಳಲ್ಲಿ ಮನೆ ಮಾಡಿದ್ದೇವೆ. ಹೌದು. ಇದು ನೀವು ಈ ಲೊಕೇಶನ್ ಬಂದು ಮಂಡಗದ್ದೆ. ಹೌದು. ನೀವು ಸಾಧಾರಣ ಜನಕ್ಕೆ ಮಂಡಗದ್ದೆ ಮೀನಿಗೆ ಮಾತ್ರ ಫೇಮಸ್. ಬಟ್ ನಮಗೆ ಮಂಡಗದ್ದೆಯಲ್ಲಿ ನಿವೇದನ್ ನೆಂಪೆ ಅವರು ಫೇಮಸ್. ಹೌದು. ಅವರ ಹಳ್ಳಿಯಲ್ಲಿ ಅವರ ಮನೆ
ಇಷ್ಟು ಸುಂದರವಾಗಿ ಕಟ್ಟಬೇಕು ಅಂದ್ರೆ ಅವರಿಗೆ ಒಂದು ಕನಸಿತ್ತು, ಆ ಕನಸನ್ನು ನಾವು ಈಡೇರಿಸಿದ್ದೇವೆ. ಎಸ್, ನಾವೆಲ್ಲ ಅವರನ್ನ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ನೋಡಿ ಅವರ ಸಾಧನೆಯನ್ನ ಒಂದು ಸಲ ತಿರು ಹಾಕಿದಾಗ ನಿಜವಾಗ್ಲೂ ಅಬ್ಬಾ, ಈ ತರ ಒಬ್ಬ ಮನುಷ್ಯ ಫಾರಿನ್ ಅಲ್ಲಿ ಇದ್ದವನು ನಮ್ಮ ಊರಿಗೆ ಬಂದು ನಮ್ಮ ಹಳ್ಳಿಲಿ ಈಗ ನಾವು ಇದೆಲ್ಲ ಒಂದು ಹಳ್ಳಿಗೆ ಸಂಬಂಧಿಸಿರುವಂತದ್ದು, ಏನು ದೊಡ್ಡ ಸಿಟಿ ಅಲ್ಲ, ಇಲ್ಲಿದ್ದು ಆಫೀಸನ್ನ ಮಾಡಿ ಈ ಪ್ರಮಾಣದಲ್ಲಿ ಹೆಸರನ್ನ ಮಾಡೋದಕ್ಕೆ ಆಗತ್ತಾ ಅಂತ ನಾನು ಕೂಡ ಅನ್ಕೊಂಡಿದ್ದೆ. ಅವರ ಬದುಕೇ ಬಹುಶಃ ನಮ್ಮೆಲ್ಲರಿಗೂ ಕೂಡ ಒಂದು ಉತ್ಸಾಹ ಅನ್ಕೊಂತೀನಿ ಸರ್. ಅವರ ಬದುಕು ಒಂದು ರೋಲ್ ಮಾಡೆಲ್ ಆಗಿ ನಾವೆಲ್ಲರೂ ತಗೊಳ್ಬೇಕು ಸರ್. ನಿಜವಾಗಿ ಹೌದು. ಬನ್ನಿ ಒಳಗಡೆ ಹೋಗೋಣ. ಸೊ ಇದು ಮೈನ್ ಗೇಟ್ ಇದು. ಸೊ ಹೇಗೆ ಸ್ಲೈಡ್ ಓ ನೋಡಿ, ವಾವ್. ಇಲ್ಲಿ ಬನ್ನಿ, ಬಂದರೆ ಎಂಟ್ರಿ ಆದರೆ ಫಸ್ಟ್ ಸಿಗುವಂಥದ್ದು ತುಳಸಿ ಕಟ್ಟೆ. ತುಳಸಿ ಕಟ್ಟೆಗೂ ಈ ಕಂಬಕ್ಕೂ ಒಂದೇ ಥರದ ಕೆತ್ತನೆ ಕಾಣಿಸ್ಬೋದು ಅಲ್ವಾ? ಇಲ್ಲಿ ಕಾಣಿಸುತ್ತೆ ನೋಡಿ ನಿಮಗೆ. ಈ ಕಂಬಗಳಿದೆಯಲ್ಲ, ಇದೇ ಈ ಮನೆ ವಿಶೇಷತೆ. ಎಂಟ್ರಿಲಿ ನಿಮ್ಗೆ ನೋಡೋದಕ್ಕೆ ಸಣ್ಣ ಮನೆ ಥರ ಅನಿಸಿದ್ರು ಒಳಗಡೆ ಹೋದರೆ ಎಷ್ಟು ಜಾಗ ಇದೆ ಅಂತ ಹೇಳಿದ್ರೆ, ಮನೆ ಕಟ್ಟಿದ್ರೆ ಹಿಂಗೆ ಕಟ್ಟಬೇಕು ಅಂತ. ಬರೀ ಮನೆ ಕಟ್ಟೋದು ಖರ್ಚು ಮಾಡೋದು ಮಾತ್ರ ಅಲ್ಲ, ಖರ್ಚು ಮಾಡೋದಕ್ಕೂ ಒಂದು ವ್ಯಾಲ್ಯೂ ಇರಬೇಕು ಅಂತ ಹೇಳಿದ್ರೆ ಇವರ ಮನೆಯನ್ನು ನೋಡಬೇಕು. ಕೆಲವೊಂದು ಐಟಮ್ಗಳು ತುಂಬಾ ಸಿಂಪಲ್ ಆಗಿದೆ. ಅಲ್ಲಿರುವಂಥ ಡೈನಿಂಗ್ ಟೇಬಲ್ ಇರ್ಬೋದು, ಯಾರ್ಯಾರ್ದು ಮನೆಗೆ ಹೋದಾಗ ದೊಡ್ಡ ದೊಡ್ಡ ಡೈನಿಂಗ್ ಟೇಬಲ್ಗಳು ಇರುತ್ತೆ, ಆದರೆ ಇಲ್ಲಿ ಅದಿಲ್ಲ. ಇಲ್ಲಿಯ ವಿಶೇಷ ಹೇಗೆ ಅಂತ ಹೇಳಿದ್ರೆ, ನಾವು ಇಂಟೀರಿಯರ್ ಅನ್ನು ಆದಷ್ಟು ಮಿನಿಮಲ್ ಕಲರ್ಗಳಲ್ಲಿ, ಮಿನಿಮಲ್ ಕಲರ್ ಅಲ್ಲಿ ಮಿನಿಮಲ್ ಆಸ್ಟಿಕ್ ಆಗಿ ಹೇಗೆ ಬೇಕು, ನಾವು ಬೆಂಗಳೂರು ಸ್ಟೈಲ್ ಅನ್ನು ಇಲ್ಲಿ ತಗೊಂಡ್ಬಂದು ಇಲ್ಲಿ ಸಹ ನಾವು ಆಡಂಬರ ಮಾಡೋದಾಗೆ ಏನ್ ಬೇಕು ಅಷ್ಟೇ ನಾವು ಮಾಡಿದ್ದೇವೆ. ಅವರಿಗೆ ಹೇಗೆ ಬೇಕು, ಅವರ ವಸ್ತು ಅಥವಾ ಯಾವುದನ್ನು ಪ್ರದರ್ಶನ ಮಾಡ್ಬೇಕು ಅಷ್ಟನ್ನು ಮಾತ್ರ ಬಿಟ್ಟು ನಾವು ಎಕ್ಸ್ಟ್ರಾ ಯಾವ ಕೆಲಸನೂ ಮಾಡಲಿಲ್ಲ. ಅವರಿಗೆ ಕನ್ವೀನಿಯಂಟ್ ಹೇಗೆ ಬೇಕು, ಅವರ ಹೇಗಿತ್ತು, ನನಗಿಲ್ಲ ಸರ್, ನನಗೆ ಇಷ್ಟೇ ಬೇಕು, ನನಗೆ ಇಷ್ಟೇ ಸಾಕು, ನನಗೆ ಇದಕ್ಕಿಂತ ಜಾಸ್ತಿ ನನಗೆ ಬೇಡ ಅಂತ ಹೇಳುವ ರೀತಿಯಲ್ಲಿ ನಾವು ಮಾಡಿದ್ದೇವೆ. ಎಸ್, ಬನ್ನಿ ಒಳಗಡೆ ಹೋಗೋಣ. ಈ ಕಂಬಗಳೆಲ್ಲ ಮರದ ಅಥವಾ ಸಿಮೆಂಟ್ ಅದ, ಹೇಗೆ ಬರುತ್ತೆ? ಇದು PVC ಮೋಲ್ಡಿಂಗ್ ಅಲ್ಲಿ ಮಾಡಿದ ಕಂಬಗಳಿದೆಲ್ಲ. ಇದಲ್ಲ PVC ಮೋಲ್ಡಿಂಗ್ ಅಲ್ಲ, ನೋಡ್ಲಿಕ್ಕೆ ನ್ಯಾಚುರಲ್ ಮರನೇ. ಹಳೆಯ ಕಾಲದ ಗುತ್ತಿನ ಮನೆ ಎಲ್ಲ ಇರ್ತಾ ಇತ್ತು, ಅಲ್ಲಿ ಈ ತರ ಕಂಬಗಳು ನಮ್ಗೆ ಕಾಣಿಸ್ತಾ. ಹೌದು. ಎದುರುಗಡೆ ಬಂದ್ರೆ ನಿಮ್ಗೆ ಇದನ್ನ ನಾವು ನೆಡೆ ಅಂತ ಕರಿತೀವಿ ನಮ್ಮೂರಲ್ಲಿ. ಒಂದು ಜಗುಲಿ ತರ ಇದು. ಈ ಡೋರ್ ನೋಡಿ, ಹಳೆಯ ಕಾಲದ ಮನೆಯ ಡೋರ್ ತರ ಇದೆ. ಇಲ್ಲಿ ಯಾವುದೇ ಆಡಂಬರ ಇಲ್ಲ. ಇದಕ್ಕೆ ಯೂಸ್ ಮಾಡಿರುವಂತಹ ಕೆಲವೊಂದು ಇಕ್ವಿಪ್ಮೆಂಟ್ಗಳು ಕೂಡ ಅದೇ ತರ ಇದೆ ನೋಡಿ. ಸರ್ ನಮಸ್ತೆ. ನಮಸ್ಕಾರ. ಎಸ್, ಇವತ್ತು ಹೆಗ್ಗದ್ದೆ ಸ್ಟುಡಿಯೋ ನಿಮ್ಮ ಮನೆ ತೋರಿಸೋದಕ್ಕೆ ಬಂದಿದೆ. ವೀರೇಂದ್ರ ಹೆಗ್ಗಡೆ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ ಅಲ್ವಾ? ಎಸ್, ಈ ಮನೆಯಲ್ಲಿ ಸುಮಾರು ವಿಶೇಷತೆಗಳಿದೆ. ನಾನು ಹೊರಗಡೆ ಏನು ಕಂಬಗಳನ್ನು ತೋರಿಸಿದೆ ಅದೇ ರೀತಿ ವಿಡಿಯೋ ಪ್ರಾರಂಭದಲ್ಲಿ ಹೇಳಿದೆ ನಿಮಗೆ. ಒಂದು ತೊಟ್ಟಿ ಮನೆ ಶೈಲಿಯಲ್ಲಿ ನೋಡೋದಾದ್ರೆ ತೊಟ್ಟಿ ಮನೆ ಇದು. ಇಲ್ಲ ನಾನು ಬೆಳಕಿಗೆ ತುಂಬ ಪ್ರಾಮಿನೆನ್ಸ್ ಕೊಡ್ತೀನಿ, ನಾನೊಂದು ಬೆಳಕಿನ ಮನೆಯನ್ನು ಕಟ್ಟಬೇಕು ಅಂತ ಯಾರಾದರೂ ಯೋಚನೆ ಮಾಡೋರಿದ್ರೆ ಇದೊಂಥರ ಬೆಳಕಿನ ಮನೆ ಇದು. ನನಗೆ ಅದು ಯಾವುದೂ ಫೀಲ್ ಬೇಡ, ನನಗೊಂಥರ ಕಂಬಗಳ ಮನೆ, ಒಂಥರ ನನ್ನ ಬಸದಿ ಥರ ಇರಬೇಕು ನನ್ನ ಮನೆ ಅಂದರೆ ಆ ಥರನೂ ಇದೆ ಇದು. ಸೊ ಹಾಗಾಗಿ ಇಲ್ಲಿರುವಂಥ ಒಂದೊಂದು ಕಂಬಗಳು ಈಗ ಮಾತಾಡ್ಬೋದು ನಮ್ಮ ಹತ್ರ, ಅಷ್ಟು ವಿಚಾರಗಳಿದೆ. ಸರ್, ಈ ಕಂಬದ ಪ್ಲ್ಯಾನಿಂಗ್ ಹೆಂಗೆ ಬಂದಿದ್ದು ನಿಮಗೆ? ಈಗ ಹೊರಗಡೆ ನಾವು ನೋಡಿದ್ವಿ ಹಳೆಯ ಮನೆ, ಈಗ ನಾವೆಲ್ಲ ಗುತ್ತಿನ ಮನೆ ಅಂತ ಹೇಳ್ತಿದ್ವಿ, ಅಥವಾ ಹಿಂದಿನ ಕಾಲದಲ್ಲಿ ಕೆಲವೊಂದು ಮನೆಗಳು ಜಗಲಿ ಮನೆಗಳೆಲ್ಲ ಇರ್ತಾ ಇದ್ವು, ಅಲ್ಲೆಲ್ಲ ಈ ಥರದ ಕಂಬಗಳನ್ನು ನಾನು ನೋಡಿದ್ದೆ. ಅಗೈನ್ ಈಗ ಹೊಸತನಕ್ಕೆ ಹೊಂದಿಕೊಂಡು ಒಂದು ಮಾಡರ್ನ್ ಟಚ್ಚನ್ನು ಕೊಟ್ಟುಕೊಂಡು ಒಂದಿಷ್ಟು ಕಂಬಗಳನ್ನು ನಿಲ್ಲಿಸ್ಕೊಂಡಿದ್ದೀರಾ. ಮನೆ ಮುಂದೆ ಇದೆ, ಒಳಗಡೆನೂ ಇದೆ. ಈ ಕಂಬ ಇದು ಮರದ್ದ ಅಥವಾ ಫೈಬರ, ಹೆಂಗೆ ಇದೆ? ಇಲ್ಲ, ಆ್ಯಕ್ಚುಲಿ ಅಂದರೆ ನಮ್ಮದು ಮನೆ ಕಟ್ಟೋದು ಒಂದು ಅಂದರೆ ಹೇಗೆ ಅಂದರೆ ಇಟ್ ಈಸ್ ನಾಟ್ ಪ್ಲ್ಯಾಂಡ್ ಅಲ್ಲ, ಇದು ಅನ್ಪ್ಲ್ಯಾಂಡ್ ಇತ್ತು ಮನೆ ಕಟ್ಟೋದು. ನಮಗೆ ಮತ್ತೆ ವಿತಿನ್ 1 year ಅದನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಇಟ್ಕೊಂಡು ನಾವು ಮನೆ ಸ್ಟಾರ್ಟ್ ಮಾಡಿದ್ದು. ಓಕೆ. ಸೊ ನಮ್ಮದು ನನ್ನ ಒಪಿನಿಯನಲ್ಲಿ ಮನೆ ಬೇರೆ ಕಾನ್ಸೆಪ್ಟಲ್ಲಿ ಇತ್ತು. ಆ್ಯಕ್ಚುಲಿ ಮೇನ್ ನನ್ನ ವೈಫ್ ಇಲ್ಲ ಈ ಹಳೆ ಮನೆ ಸ್ಟೈಲ್ ಬೇಕು, ಯಾಕೆಂದರೆ ನಮಗೆ ಜಗ್ಲಿ ಎದುರುಗಡೆ ಕೂತ್ಕೊಂಡು ಮಾತಾಡೋ ಥರ ಅಂತ, ಅಂದರೆ ಮನೆ ಒಳಗಿದ್ದಕ್ಕಿಂತ ಜಾಸ್ತಿ ಹೊರಗಿರೋ ಥರ ಇರಬೇಕು, ಆ ಥರ ಒಂದು ಫೀಲಿಂಗ್ ಇದ್ದಿದ್ದರಿಂದ ಸೊ ಮೇನ್ ಸಜೆಷನ್ ಇವಳ್ದು. ಅಂದರೆ ಈಗ ತೊಟ್ಟಿ ಮನೆ ಥರ ಇರಬೇಕು, ಕಂಬದ ಮನೆಗಳು ಆ ಥರದ್ದು ಇದ್ದಿದ್ದು ಪ್ಲ್ಯಾನ್. ಯಾವುದೂ ಈಗ ಹೆಂಗೆ ಸಡನ್ ಅದೇನೋ ಒಂದು ಹೇಳ್ತಲ್ಲ, ಅದೇನೋ ಒಂದು ಮಾಡಬೇಕು ಮನೆ ಕೆಲಸ ಅಂತಂದಾಗ ಎಲ್ಲ ಅನ್ಪ್ಲಾನ್ಡ್ ಇದ್ದಿದ್ದ ಆಟೋಮ್ಯಾಟಿಕಲಿ ದೇವ್ರು ಕನೆಕ್ಟ್ ಮಾಡಿಸ್ತಾ ಬಂತು. ಯಾರೋ ಕಂಬದ್ ಸಿಕ್ತು, ಅದು ಸಿಕ್ತು, ಇದು ಸಿಕ್ತು, ಆ ಮನೆಯವ್ರು ಬಂದು ಆ ಥರ ಬಂದು ಈ ಮನೆಯದು ಕೆಲಸ ಸ್ಟಾರ್ಟ್ ಆಗಿದ್ದು. ತೊಟ್ಟಿ ಹೇಗೆ ಆಗ್ಬೇಕು, ಯಾವ ತರ ಬರ್ಬೇಕು, ಇದೆಲ್ಲ ಆಮೇಲೆ ನಾವು ಪ್ಲಾನ್ ಮಾಡಿ. ಇದೀಗ ಕಂಬ ಇದೆಯಲ್ಲ, ಸೇಮ್ ಮರದ ತರನೇ ಇದೆ, ಬಟ್ ಮರ ಅಲ್ಲ ಇದು. ಇದಕ್ಕೆ ಗುದ್ದಿದ್ರೆ ನಾವು ಮರಕ್ಕೆ ಬರುವಂತ ಫೀಲೇ ಬರುತ್ತೆ, ಅದರ ಸೌಂಡೇ ಬರುತ್ತೆ. ಇದು ಹೆಂಗೆ ಸಾಧ್ಯ ಇದೆ? ಇದು ಆಕ್ಚುಲಿ ಇದು ಮೆಟೀರಿಯಲ್, ಇದು FRP ಮೆಟೀರಿಯಲ್ ಅಂತ ಹೇಳ್ತಾರೆ. ಓಕೆ. ಸೊ ಇದು ನೋಡ್ಲಿಕ್ಕೆ ಈವನ್ ಅದು ಫೀಲ್ ಸಮೇತ ಮರದ್ದೇ ಬರುತ್ತೆ. ಈಗ ಏನ್ ಹಳೆ ಮನೆಗಳಲ್ಲಿ ಕೆತ್ತನೆ ಇರ್ತದಲ್ಲ, ಸೊ ಅದೇ ತರನೇ ಇದು ಸೇಮ್. ಬಟ್
ಅವರು ಇಂಡಿವಿಜುವಲ್ ಅದನ್ನ ರೆಡಿ ಮಾಡ್ಕೊ ಬರ್ತಾರೆ, ಮತ್ತೆ ಇಲ್ಲಿ ಅದನ್ನ ಫೈನಲ್ ಟಚ್ ಅಪ್ ಎಲ್ಲ ಕೊಡ್ತಾರೆ. ಅವ್ರದ್ದು ಕೆಲಸ ಆಲ್ಮೋಸ್ಟ್ ಒಂದು 2 months ಕೆಲಸ ಮಾಡಿದ್ದಾರೆ ಇದಕ್ಕೆ. ಇದು ಹಿಂದ್ಗಡೆ ನೋಡಿ, ಇದನ್ನ ನಾವು ಅಬ್ಸರ್ವ್ ಮಾಡ್ಬೇಕಾದ್ರೆ ಕಲ್ಲಿನ ಮೇಲೆನೆ ನಿಲ್ಸಿದ್ದಾರೆ ಇದನ್ನಲ್ವಾ? ಹೌದೌದು, ಇದು ಬೇಸ್ ಕಲ್ಲು ಅಲ್ವಾ ಇದು? ಹೌದು, ಬೇಸ್ ಕಲ್ಲು ಇದು. ಓಕೆ. ಇದು ಶಿಲೆ ಕಲ್ಲನ್ನ ನಾವು ಕಾರ್ಕಳದ ಹತ್ರ ಹೋಗಿ ಬೆಳ್ತಂಗಡಿಲಿ ಅದು ಅವರು ಮೆಜರ್ಮೆಂಟ್ ಕೊಟ್ಟ ಮೇಲೆ ನಾವು ಯಾವ ಹೈಟಿಗೆ ಮೆಜರ್ಮೆಂಟ್ ಬೇಕು, ಅದ್ರ ಪೀಠ ಎಷ್ಟು ಅಡಿಗಡೆ ಹೋಗ್ಬೇಕು ಅಂತ ನೋಡಿದ ಮೇಲೆ ಆ ತಕ್ಕಂಗೆ ನಾವು ಅದನ್ನ ಮಾಡಿಸ್ಕೊಂಡು ಬಂದಿದ್ದೀವಿ. ಓಕೆ ಓಕೆ. ನೋಡಿ ಇಲ್ಲಿ ಮಧ್ಯಭಾಗಕ್ಕೆ ಬಂದರೆ ಇದು ಮೇಲ್ಗಡೆ ಕಂಪ್ಲೀಟ್ ಓಪನ್ ಇದೆ. ಇಲ್ಲಿ ನಮ್ಮ ಸನ್ಲೈಟು ಬೀಳುತ್ತೆ, ಅಥವಾ ಇನ್ನೊಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿದಾರಂತೆ. ಇದು ಏನು ಬ್ರದರ್, ಇದು ಏನದು ಮೇಲ್ಗಡೆ ಹೆಂಗೆ ಓಪನ್ ಆಗುತ್ತೆ? ಇದು ಕಂಪ್ಲೀಟ್ಲಿ ಬಂದು ರಿಮೋಟ್ ಆಪರೇಟಿಂಗ್ ನಾವು ಮಾಡಿದ್ವಿ. ಇಲ್ಲಿ ಸ್ವಿಚ್ ಇದು ಮಾಡಿದ್ರೆ ನಿಮಗೆ ಆ ಗ್ಲಾಸ್ ಸ್ಲೈಡ್ ಆಗ್ತದೆ. ಆ ಗ್ಲಾಸ್ ಸ್ಲೈಡ್ ಆಗುತ್ತೆ. ನಮಗೆ ಮೇನ್ ಕಾನ್ಸೆಪ್ಟ್ ಹಳೆ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಇಲ್ಲಿ ಏನೇ ಇದ್ರು ಸಹ ಈ ಕೆಟ್ಟ ಗಾಳಿ ಅಂತ ಇರ್ತದಲ್ಲ, ಕೆಟ್ಟ ಗಾಳಿ ಮೇಲೆ ಹೋಗ್ಲಿಕ್ಕೋಸ್ಕರ ಅದನ್ನ ಆ ಕಾನ್ಸೆಪ್ಟ್ ಅಲ್ಲಿ ಸರ್ ಹಾಗೆ ಬೇಕು ಅಂದ್ರೆ ಹಾಗೆ ಮಾಡಿಸ್ಕೊಂಡು. ಹೌದು ಸರ್. ಅದು ಅಂದ್ರೆ ಬೇಸಿಕಲಿ ಹಳೆ ಮನೆಯಲ್ಲಿ ತೊಟ್ಟಿ ಮನೆ ಯಾಕಿರ್ತಿತ್ತು ಅಂತ ಒಂದು ಕಾನ್ಸೆಪ್ಟ್. ಬೇಸಿಕಲಿ ನಾನು ತುಂಬಾ ಈ ಸೈನ್ಸ್ ಮತ್ತೆ ಕಲ್ಚರ್ ಮೇಲೆ ತುಂಬಾ ವರ್ಕ್ ಮಾಡ್ತಿದ್ದೆ. ಹಾಗಾಗಿ ಸೊ ಇದು ಏನಕ್ಕೆ ತೊಟ್ಟಿ ಮನೆ ಮಾಡ್ತಾರೆ ಅಂತ ಎಲ್ಲರೂ ಡೌಟ್ ಇತ್ತು. ಮನೆ ಒಳಗಡೆ ಏನಕ್ಕೆ ಇದೊಂದು ಗುಂಡಿ ಬೇಕು ನಿಮಗೆ, ಇದೆಲ್ಲ ಆಯ್ತು, ಏನು ಗುಂಡಿ ಇದೆ ಇದೆಲ್ಲ ಅಂತ. ಸೊ ಇಷ್ಟೊಂದು ಮಾಡರ್ನ್, ಈಗ ಇಷ್ಟೊಂದು ಚಂದ ಮನೆ ಕಟ್ಟಿ ಒಂದು ಗುಂಡಿ ಸ್ಪೇಸ್ ಯೂಸ್ ಇಲ್ಲ ಹಾಗೆಲ್ಲ ಇರ್ತಲ್ಲ ಎಲ್ಲ. ಸೊ ಬಟ್ ಬೇಸಿಕಲಿ ಹೆಂಗೆ ಅಂದ್ರೆ ಇದು ಮಾಲಿಕ್ಯುಲರ್ ವೈಟ್ ಅಂತ ಹೇಳ್ತೀವಲ್ಲ. ಸೊ ಆಕ್ಸಿಜನ್ ಮಾಲಿಕ್ಯುಲರ್ ವೈಟ್ ಲೋ ಇರುತ್ತೆ, ಕಾರ್ಬನ್ ಮಾಲಿಕ್ಯುಲರ್ ಅದೇ ಧೂಳಿನ ಕಣಗಳ ಮಾಲಿಕ್ಯುಲರ್ ವೈಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಏನಾಗುತ್ತೆ, ಯಾವುದೇ ಗಾಳಿ ಫ್ರೆಶ್ ಏರ್ ಬಂದಾಗ ಫಸ್ಟ್ ಏನಾಗುತ್ತೆ, ಬಾಟಮಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡುತ್ತೆ, ಇಲ್ಲಿಗೆ ಬರಕ್ಕೆ ಶುರು ಆಗುತ್ತಲ್ಲ. ಇಲ್ಲಿಗೆ ಬಂದ ತಕ್ಷಣ ಏನ್ ಧೂಳಿನ ಕಣಗಳು ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ ಮೇಲೆ ಸರ್ಕ್ಯುಲೇಟ್ ಆಗಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ತೊಟ್ಟಿ ಮನೆಯಲ್ಲಿ ಗುಂಡಿ ಏನಕ್ಕೆ ಇರ್ತಿತ್ತು ಅದು ಮೀನ್. ನಾವು ಯಾರೋ ಒಬ್ರು ಹೀಗೆ ಮಾತಾಡೋ ಒಂದು ಎಕ್ಸಾಂಪಲ್ ಮಾಡಿದ್ವಿ. ಅಲ್ಲಿ ಟೈಲ್ಸ್ ಕೆಲಸ ಮಾಡ್ತಾ ಇದ್ರು, ಕಿಚನ್ ಅಲ್ಲಿ ಟೈಲ್ಸ್ ಕೆಲಸ ಮಾಡ್ತಾ ಇದ್ರು. ನಾನು ಅವ್ರನ್ನ ಕರ್ಕೊಂಡು ಹೋಗಿ ಮೇಲ್ಗಡೆ ಹೋಗಿ ಅದನ್ನ ಸ್ಲೈಡಿಂಗ್ ಓಪನ್ ಮಾಡಿದ್ಮೇಲೆ ಅಲ್ಲಿ ಮಾಡ್ತಿರೋ ಕೆಲಸ ಧೂಳು ಪೂರ ಅಲ್ಲಿ ಮೇಲೆ ಹೋಗ್ತಾ ಇತ್ತು. ಇಲ್ಲೆಲ್ಲೂ ಉಳ್ಕೊಂತಿರ್ಲಿಲ್ಲ, ಮೇಲೆ ಹೋಗ್ತಾ ಇತ್ತು. ಅಂದ್ರೆ ನೀವು ಚಿಮಣಿ ಮಾಡ್ದಂಗೆ ಆಕ್ಸಿಜನ್ ಒಳಗ್ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಮೇಲೆ. ನೋಡಿ ಅದು ಮೇಲ್ಗಡೆ ಕಂಪ್ಲೀಟ್ ಓಪನ್ ಆಗುತ್ತೆ. ಈಗ ಗ್ಲಾಸ್ ಹಾಕಿದ್ದಾರೆ, ಹಂಗಾಗಿ ನೀರು ಒಳಗ್ ಬರೋದಿಲ್ಲ, ಬೆಳಕು ಒಳಗೆ ಬರುತ್ತೆ. ನೀರು ಒಳಗೆ ಬರಬೇಕು ಅಂದ್ರೆ ಅದನ್ನ ಸ್ಲೈಡ್ ಮಾಡ್ಕೊಂಡ್ರೆ ಆಯ್ತು, ನೀರು ಬೆಳಕು ಎರಡೂ ಕೂಡ ಒಳಗೆ ಬರ್ಬೋದು. ಇನ್ನೊಂದು ವಿಶೇಷತೆ ಏನು ಗೊತ್ತಾ, ಇನ್ನೂ ಕೆಲವೊಂದು ಐಟಮ್ಗಳನ್ನ ಇಲ್ಲಿ ಇಡಬೇಕು, ಅವ್ರು ಜೋಡಿಸ್ಬೇಕು. ಆದರೆ ಜೋಡಿಸೋ ಮುಂಚೆನೆ ಬಂದು ವಿಡಿಯೋಸನ್ನು ಮಾಡ್ತಾ ಇದ್ವಿ. ಇಲ್ಲಿ ಒಂದು ತೂಗು ಮಂಚ ಬರುತ್ತಲ್ವ ಸರ್, ಇಲ್ಲಿ ಒಂದು ಜೋಕಾಲಿ ಬರುತ್ತೆ. ತೂಗು ಮಂಚ ತಾನೆ, ಬಟ್ ಅದು ಸೇಮ್ ಇದೇ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ. ಎಸ್. ನೋಡಿ ಈಗ ನಾವು ಕಟ್ ಮಾಡಿದ್ರೆ ಎದುರುಗಡೆ ನಮಗೆ ದೇವರ ಮಂದಿರ, ಇದು ಮಂಟಪ ಅನ್ನೋದಕ್ಕಿದೆ, ಒಂಥರ ಮಂದಿರ ಥರನೇ ಇದೆ. ಗೋಡೆಯಲ್ಲೇ ಒಂದು ದೇವ್ರ ಮನೆ ಮಾಡಿದ್ದಾರೆ. ಬನ್ನಿ ಸರ್ ಆ ದೇವ್ರ ಮನೆಯನ್ನು ತೋರಿಸೋಣ. ಯಾಕೆ ಇದನ್ನ ನಾನು ಸ್ಪೆಷಲ್ ಆಗಿ ಹೇಳ್ತಿದ್ದೀನಿ ಅಂದರೆ, ನಾವೆಲ್ಲ ಮನೆ ಕಟ್ಟುವಾಗಲೇ ದೇವ್ರ ಮನೆ ಅದಕ್ಕೆ ಒಂದು ಸ್ಪೆಷಲ್ ಆಗಿ ಒಂದು ಜಾಗ ಬಿಡೋದು, ಅದನ್ನ ತುಂಬ ಚೆನ್ನಾಗಿರ್ಬೇಕು ಅಂದ್ಕೊಳ್ಳೋದೆಲ್ಲ ಇರುತ್ತೆ. ಆದರೆ ಇಲ್ಲಿ ಒಂದು ಕಟ್ಟೆ ಕಟ್ಟಿ ಗೋಡೆಗೆ ದೇವರನ್ನ ನಿಲ್ಲಿಸಿದ್ದಾರೆ. ಸ್ಪೆಷಲ್ ಆಗಿ ಇದೇ ವಿಗ್ರಹ, ಶ್ರೀನಿವಾಸನ ವಿಗ್ರಹನೇ ತಂದಿರೋ ಕಾರಣ ಏನು ಸರ್? ಪ್ಲಾನ್ ಇತ್ತ? ಅಂದ್ರೆ ಈಗ ಎಲ್ಲರಿಗೂ ಒಂದ್ ಮನೆ ಕಟ್ಬೇಕಾದ್ರೆ ಒಂದು ಅವ್ರದೇ ಆದ ಒಂದು ಏನೋ ಒಂದು ಇದಿರುತ್ತೆ, ಏನೋ ಒಂದು ಕಲ್ಪನೆ ಇರುತ್ತೆ, ನಮ್ಗೆ ಈ ತರ ಬೇಕು ಈ ತರ ಬೇಕು ಅಂತ. ಸೊ ನನ್ಗೆ ಒಂದು ಆಸೆ ಇತ್ತು ಯಾವಾಗ್ಲೂ, ಅಂದ್ರೆ ವೆಂಕಟೇಶ್ವರನ ಮೂರ್ತಿ ನಿಲ್ಲಿಸ್ಬೇಕು ಅನ್ನೋದು ಒಂದು ಆಸೆ ಮುಂಚಿನ. ಅದು ಈಗಿಂದಲ್ಲ, ಅವಾಗಿಂದ ನಂಗೆ ಸಾಕ್ಷಾತ್ ತಿರುಪತಿ ಅದೇನೋ ಒಂದು ಏನೋ ಲಾ ಆಫ್ ಅಟ್ರಾಕ್ಷನ್ ತರ ಅಂತ. ಹಾಗೆ ನಾನು ಫಸ್ಟ್ ನನಗೆ ಕಲ್ಲಿನ ಮೂರ್ತಿ ನಿಲ್ಲಿಸ್ಬೇಕು ಅಂತ ಹೇಳಿ ನಾನು ಅದನ್ನ ಪ್ಲಾನ್ ಮಾಡಿದ್ವಿ. ನನಗೆ ಒಬ್ರು ಮಾಡ್ಕೊಡ್ತೀನಿ ಅಂತಾನು ಹೇಳಿದ್ರು, ಈ ಯಾರು ರಾಮ ಮಂದಿರ ಕೆತ್ತಿದಾರ ಅವರು ನನಗೆ ತುಂಬಾ ಪರಿಚಯ. ಸೊ ಅವ್ರು ಮಾಡ್ಕೊಡ್ತೀವಿ ಅಂತಂದ್ರು. ಬಟ್ ಯೋಗಿರಾಜ್. ಸೊ ಬಟ್ ಮನೇಲಿ ಒಂದು ಅಬ್ಜೆಕ್ಷನ್ ಏನಿತ್ತು ಅಂದ್ರೆ, ಅಷ್ಟು ದೊಡ್ಡದು ನಿಲ್ಲಿಸಬಾರ್ದು ಮನೆ ಒಳಗಡೆ, ಅದಕ್ಕೆ ತುಂಬಾ ರೆಸ್ಟ್ರಿಕ್ಷನ್ಸ್ ಇದೆ ಮನೆ ಒಳಗೆ ನಿಲ್ಲಿಸಿದಾಗ ಅಂತ ಹೇಳಿ. ಸೊ ಅದಕ್ಕೆ ಅದನ್ನ ಡ್ರಾಪ್ ಮಾಡಿದ್ವಿ. ಬಟ್ ನಂಗೆ ತಿರುಪತಿ ತಿಮ್ಮಪ್ಪನ ಇಲ್ಲಿ ಇಡಬೇಕು, ಜೊತೆಗೆ ಧರ್ಮಸ್ಥಳ ದೇವರು ಇಡಬೇಕು ಅನ್ನೋದು ನನಗೆ ಮುಂಚಿದ್ದ ಆಸೆ. ತಿರುಪತಿ ತಿಮ್ಮಪ್ಪನ ಫೋಟೋ ಎಲ್ಲ ಹುಡ್ಕಕ್ ಹೋದ್ವಿ. ಫೋಟೋ ನಂಗೆ ಯಾವುದು ಅಷ್ಟು ನಂಗೆ ಇಷ್ಟ ಆಗಲಿಲ್ಲ. ಈ ದೀಪ ತರಕ್ ಹೋಗಿದ್ದೆ ನಾನು. ಬೇಸಿಕಲಿ ಈ ದೀಪ ತರಕ್ ಹೋಗಿದ್ದ ಅಂಗಡಿಲಿ ಅದಷ್ಟೇ ಮುಖ ಅಷ್ಟೇ ಕಾಣಷ್ಟು ಬಿಟ್ಟು ಒಂದು ರ್ಯಾಪ್ ಮಾಡಿ ಒಂದು ವಿಗ್ರಹ ನಿಲ್ಸಿಟ್ಟಿದ್ರು. ಓಕೆ. ಸೊ ನಾನು ಅವ್ರಿಗೆ ಕೇಳಿದೆ, ಇದು ಯಾರಿಗಿದು ಅಂತ. ಇಲ್ಲ ಅದು ಓಪನ್ ಮಾಡಿ ಅಂತಂದೆ. ಇಲ್ಲ ಅದು ಸೇಲ್ ಆಗ್ಬಿಟ್ಟಿದೆ ಯಾರಿಗೂ ಕೊಡಕ್ಕೆ ಅಂತಂದ್ರು. ನಾನು ಹೇಳಿದೆ, ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ, ಅದನ್ನ ಓಪನ್ ಮಾಡಿ ನಾನು ಹುಡುಕ್ತಿದ್ದೀನಿ ಅಂತ. ಅವ್ರು ಓಪನ್ ಮಾಡಿ ನೋಡಿದ್ಮೇಲೆ ಸೇಮ್ ನನಗೇನು ಯೋಚನೆ ಮಾಡ್ತಾ ಇದ್ದೆ ಅದೇ ಯೋಚನೆ ಇದು ಈ ಬ್ರಾಸ್ ಇಂದು ಅಲ್ಲಿತ್ತು. ಸೊ ಆಮೇಲೆ ಅವ್ರಿಗೆ ಹೇಳಿದೆ, ಇದು ನಂಗೆ ಕೊಡ್ತೀರಾ ಅಂದ್ರೆ, ಇಲ್ಲ ಆಗಲ್ಲ, ಇದು ಆಲ್ರೆಡಿ ಸೇಲ್ ಆಗ್ಬಿಟ್ಟಿದೆ, ಅವ್ರು ಪೇಮೆಂಟ್ ಮಾಡೋಗ್ಬಿಟ್ಟಿದ್ದಾರೆ ಅಂತಂದ್ರು. ಆಮೇಲೆ ಇಲ್ಲ ತರ್ಸ್ಕೊಡಿ ಅಂತ ಹೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ
ಅವ್ರು ವಿತಿನ್ ಒಂದಿಷ್ಟು ದಿವಸದಲ್ಲಿ ತರಿಸ್ಕೊಡ್ತೀನಿ ಅಂತ ಹೇಳಿ ಆಮೇಲೆ ಅದು ನಮಗೆ ಹೀಗೆ ಸಿಗ್ತದೆ. ಅಂದ್ರೆ ಅದು ಇದು ವಿಗ್ರಹ ಅಲ್ಲ, ಹಿಂದೆ ಓಪನ್ ಇದೆ, ಮುಖವಾಡ ಬರುತ್ತಲ್ಲ ವಿಗ್ರಹ ತರ ಇಲ್ಲ ಅದೀಗ. ಸೊ ಅದ್ರದ್ದು ಒಂದು ಫುಲ್ ಇದ್ರೆ ಮಾತ್ರ ವಿಗ್ರಹ ಅಂತ ಮುಖವಾಡ ತರ ಹಿಂದ್ಗಡೆ ಟೊಳ್ಳಿದೆ ಅಂತ ಅಲ್ವಾ? ತರ ಇದೆ. ಅದಕ್ಕೆ ನೀವು ಕೆಳಗಡೆ ಒಂದು ಕಲ್ಲಿನ ಕೆತ್ತನೆ ಇಟ್ಟಿದ್ದು ಕೂಡ ತುಂಬಾ ಚೆನ್ನಾಗೈತೆ. ಅಂದ್ರೆ ಅದನ್ನ ಯಾಕೆಂದ್ರೆ ನಮ್ಗೆ ದೇವ್ರ ಹೈಟ್ ಯಾವ ಹೈಟಿಗೆ ಬರ್ಬೇಕು ಅನ್ನೋದು ನಮ್ಗೊಂದು ಯೋಚನೆ ಮಾಡಿ ಆ ವಿಗ್ರಹದ ಹೈಟ್ ತಗೊಂಡು ಆ ಪೀಠನ ನಾವು ಹೋಗಿ ಮತ್ತೆ ಮಾಡಿಸ್ಕೊಂಡ್ಬಂದು ಆ ಹೈಟಿಗೆ ಪೀಠ ಇಟ್ಟು ಅದ್ರ ಮೇಲೆ ನಾವು ನೋಡಿ, ಇಲ್ಲಿ ಮೇಲ್ಗಡೆ ದೇವ್ರ ಮೇಲೂ ಬೆಳಕು ಬೀಳುತ್ತೆ, ಹಂಗೆ ಇದರ ಒಂದು ಡಿಸೈನ್ ಅನ್ನು ಮಾಡಿದ್ದಾರೆ. ಓವರ್ ಆಲ್ ಡಿಸೈನ್ ನಿಮ್ದೇನಾ ಸರ್ ಈ ಮನೇದು? ಹೆಂಗೆ? ಇಲ್ಲ ಅಂದ್ರೆ ಓವರ್ ಆಲ್ ಡಿಸೈನ್ ಅಂದಲ್ಲ, ಆಕ್ಚುಲಿ ಕಾನ್ಸೆಪ್ಟ್ ನಮ್ಗೆ ಈ ತರ ಬೇಕು ಅಂದ್ರೆ ದೇವ್ರ ಮನೆ ಹೇಗಿರ್ಬೇಕು ಅಂತ ಪ್ರತಿಯೊಬ್ಬರಿಗೂ ಒಂದು ಇರುತ್ತಲ್ಲ. ಸೊ ನನಗೆ ದೇವ್ರ ಮನೆ ಹೇಗೆ ಅಂದ್ರೆ ದೇವ್ರ ತಲೆ ಮೇಲೆ ಯಾರು ಓಡಾಡಬಾರ್ದು. ನಂಗೆ ಈಗ ಮೇಲ್ಗಡೆ ಓಡಾಡ್ತಿರ್ತಾರೆ, ಕೆಳಗಡೆ ದೇವ್ರ ಮನೆ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ. ಸೊ ನನಗೆ ಆ ಥರ ಇತ್ತು. ಮತ್ತು ದೇವರಿಗೆ ಸುತ್ತ ಬೆಳಕು ಬರಬೇಕು, ನ್ಯಾಚುರಲ್ ಬೆಳಕು ಬರಬೇಕು ಅನ್ನೋದು ಆಸೆ ಇದ್ದಿದ್ದರಿಂದ ನಾವು ಮಾಡ್ಬೇಕಾದ್ರೆ ಪ್ಲಾನ್ ಮಾಡ್ಬೇಕಾದ್ರೆ ನಮ್ಮ ಆರ್ಕಿಟೆಕ್ಟ್ ನೂತನ್ ಅಂತಿದ್ದಾರೆ. ಸೊ ನಮ್ಮ ಪ್ರತಿಯೊಂದು ಈವನ್ ನಮ್ಮ ಫ್ಯಾಕ್ಟ್ರಿ, ಆಫೀಸು ಎಲ್ಲ ಅವರೇ ಆರ್ಕಿಟೆಕ್ಟ್. ಸೊ ಅವ್ರಿಗೆ ಹೇಳಿದಾಗ ಅವರು ಈ ಥರ ಸ್ವಲ್ಪ ಹೊರಗೆ ತಗೊಂಡು 3 ಸೈಡ್ ಬೆಳಕು ಬರಂಗೆ ಮಾಡೋಣ, ಅಲ್ಲಿ ಒಂದು ದೇವರು ನೋಡಿ. ನಮ್ಮ ಜಿತೇಂದ್ರ ಅವರ ಕೈ ಚಳಕ ಸುಮಾರು ಇದೆ ಇಲ್ಲಿ. ನಾವೀಗ ಒಂದೊಂದೇ ತೋರಿಸ್ಕೊಂಡು ಹೋಗೋಣ. ಹಿಂಭಾಗ ನೋಡಿ, ಎಲ್ಲರ ಮನೆಯಲ್ಲೂ ಡೈನಿಂಗ್ ಟೇಬಲ್ಗೆ ಒಂದು ಎಕ್ಸ್ಟ್ರಾ ಒಂದು ಸ್ಪೇಸ್ ಇರುತ್ತೆ, ಎಕ್ಸ್ಟ್ರಾ ಡೈನಿಂಗ್ ಟೇಬಲ್ ಹಾಗಿರ್ಬೇಕು. ಈಗ ಲಕ್ಷಾಂತರ ರೂಪಾಯಿ ಅದಕ್ಕೆ ಖರ್ಚು ಮಾಡೋರನ್ನ ನಾನು ನೋಡಿದ್ದೀನಿ. ಆದರೆ ಇವ್ರ ಮನೇಲಿ ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಂದರೆ ಅದರ ಕೈ ಚಳಕ ಇವರದ್ದು. ಎಕ್ಸ್ಪ್ಲೈನ್ ಮಾಡಿ ಬ್ರದರ್. ಇದು ಬಂದು ಫೋಲ್ಡಬಲ್ ಡೈನಿಂಗ್ ಟೇಬಲ್ ಅಂತ ಹೇಳಿ. ಏನಂದ್ರೆ ಇವರು ಆಕ್ಚುಲಿ ಫಸ್ಟ್ ಆಫ್ ಆಲ್ ಇವರಿಗೆ ಡೈನಿಂಗ್ ಟೇಬಲ್ ಇಡುವುದೇ ಇಷ್ಟ ಇರಲಿಲ್ಲ. ಹೌದಾ? ಕೂತ್ಕೊಂಡು ಕೆಳಗಡೆ ಕೂತ್ಕೊಂಡು ಇವಾಗಲೂ ಕೆಳಗಡೆ ಕೂತ್ಕೊಂಡೇ ಊಟ ಮಾಡ್ತಾರೆ. ಈ ಡೈನಿಂಗ್ ಟೇಬಲ್ ಯಾಕೆ ತಗೊಂಡ್ಬಂದಿವಿ ಅಂತ ಹೇಳಿದ್ರೆ, ನಮ್ಮ ಮನೇಲಿ ಡೈನಿಂಗ್ ಟೇಬಲ್ ಇಲ್ಲ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಬರಬಾರದು ಅಂತ ಹೇಳಿ ಸಣ್ಣ ಒಂದು ಫೋಲ್ಡಬಲ್ ಡೈನಿಂಗ್ ಟೇಬಲ್ ತಂದಿದ್ದೀವಿ. ಓಪನ್ ಮಾಡಿ ತೋರಿಸಿ. ಇದು ಹೇಗೆ ಅಂತ ಹೇಳಿದ್ರೆ ನಿಮಗೆ ಎಲ್ಲ ಗೋಡೆಗೆ ಇದಾಗಿರ್ತದೆ, ಇದು ಫ್ರೇಮ್ ತರ ಕಾಣಿಸುತ್ತೆ. ಈಗ ಇದು ನೋಡಿ, ಇದು ಲೆಗ್ ಓಪನ್ ಆಗ್ತದೆ ನೋಡಿ. ವಾವ್, ಡೈನಿಂಗ್ ಟೇಬಲ್. ಓಕೆ, ಚೇರ್ ಇಟ್ಕೊಂಡು ಆರಾಮಾಗಿ ಊಟ. 2 ಚೇರ್, ಇಲ್ಲೇ 2 ಚೇರ್ ಇಟ್ಕೊಂಡಿರ್ತೀವಿ, 2 ಚೇರ್. ಈಗ ಡೈನಿಂಗ್ ಟೇಬಲ್ ಬೇಡ, ಏನೋ ಯಾರು ಇಲ್ಲ ಅಂತ ಹೇಳಿದ್ರೆ ಇದನ್ನು ವಾಪಸ್ ನಾವು ತಿರ್ಗಾ ಇದನ್ನು ನಾವು ಫೋಲ್ಡ್ ಮಾಡಿ ಹಾಕ್ಬಿಟ್ರೆ ಹೀಗೆ ಹಾಕಿದ್ರೆ ಇಲ್ಲಿ ಇದು ಮಾಡಿದ್ರೆ ಇದು ಫ್ರೇಮ್ ಇವಾಗ. ಓಕೆ, ವಾವ್, ಬ್ಯೂಟಿಫುಲ್. ಇದು ಖರ್ಚು ಕಡಿಮೆ, ಸ್ಪೇಸು ಯುಟಿಲೈಸ್ ಆಗುತ್ತೆ, ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿದೆ ಇದು. ಈಗ ಅಡುಗೆ ಮನೆಗೆ ಹೋಗೋಣ. ಅಮ್ಮ ಅವ್ರದ್ದು ಅಡುಗೆ ಮನೆ ನಾನು ಬೆಳಿಗ್ಗೆ ಬಂದಾಗ ನೋಡ್ತಾ ಇದ್ದೆ, ಎಲ್ಲ ಕ್ಲೀನ್ ಆಗಿ ಜೋಡಿಸ್ಕೊಂತಾ ಇದ್ರು ಅವರು. ಅಡುಗೆ ಮನೆಯಲ್ಲಿ ಹೇಗೆ ನಾವು ಯೂಸ್ ಮಾಡಿರೋ ಮೆಟೀರಿಯಲ್ ಹೇಗೆ ಅಂತ ಹೇಳಿದ್ರೆ, ಇವ್ರ ಮನೆಗೆ ಇಡೀ ಎಲ್ಲಾ ಮೆಟೀರಿಯಲ್ ಯೂಸ್ ಮಾಡಿದ್ರು ನಾವು 101% ವಾಟರ್ ಪ್ರೂಫ್. ಓಕೆ, ಯಾಕೆ ಅಂತ ಹೇಳಿದ್ರೆ ಇದು ಒಂದು ಮಂಡಗದ್ದೆ. ಈ ಆಗುಂಬೆ ಭಾಗದಲ್ಲಿ ಹೇಗೆ ಅಂತ ಹೇಳಿದ್ರೆ ವರ್ಷದಲ್ಲಿ 300 ದಿವಸ ಮಳೆ ಇರ್ತದೆ. ಮಳೆ ಇರುತ್ತೆ, 60 ದಿವಸ ಏನೋ ಹೆಚ್ಚು ಕಮ್ಮಿ ಆದ್ರೂ 300 ದಿವಸ ಮಳೆ. ಯಾಕಂದ್ರೆ ನಾವು ಇಂಟೀರಿಯರ್ ಶುರು ಮಾಡಿದ್ವಿ, ನಾವು ನೋಡಿದ್ದೇವೆ ಯಾವಾಗ್ಲೂ ಮಳೆನೆ. ಪಾಪ ಇವರಿಗೆ ಪೇಂಟ್ ಮಾಡ್ಲಿಕ್ಕೆ, ಹೊರಗಡೆ ಪೇಂಟ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹೌದಾ ಸರ್? ಈ ಮನೆ ಕಟ್ಟಿದ್ರೆ ಒಂಥರ ಮಳೆಗಾಲದಲ್ಲಿ ಆಗ್ಬಿಟ್ಟಿದೆ. ಹೌದಾ? ಓಕೆ, ಇಲ್ಲಿಂದ ನೋಡಿ, ನಿಮಗೆ ಗೊತ್ತಿರುವ ಹಾಗೆ ಇಲ್ಲಿಂದ ಆಗುಂಬೆಗೆ ಒಂದು ಎಷ್ಟೊಂದು 60 ಕಿಲೋಮೀಟರ್ ಅಷ್ಟೇ. ಆಗುಂಬೆ ಅಂತ ಹೇಳುವಾಗ ನಮ್ಮ ತಲೆಯಲ್ಲಿ ಯಾವ ಬರೋದು ಅಂದ್ರೆ, ನಮ್ಮ ಮಳೆ ಇರುವ ಜಾಗ ಅಂತ ಆಗುಂಬೆ 365 ದಿವಸ ಮಳೆ ಇರ್ತದೆ. ಇದು ಹಾಗೆ ನಾವು ಅದಕ್ಕೋಸ್ಕರ ಈ ಇವ್ರದ್ದು ಇಡೀ ಕಂಪ್ಲೀಟ್ ಮನೆಗೆ ಇಂಟೀರಿಯರ್ ಹೇಗೆ ಮಾಡಿದ್ವಿ ಅಂತಂದ್ರೆ ಕಂಪ್ಲೀಟ್ಲಿ ವಾಟರ್ ಪ್ರೂಫ್. ಅದು ಹೈ ಟೆಸ್ಟೆಡ್. ನಾವು ಪ್ಲೈವುಡ್ ಅನ್ನು ನೀರೊಳಗಡೆ ಟೆಸ್ಟ್ ಮಾಡಿ ಇಲ್ಲಿ ಹೀಗೆ ಮಳೆಗಳ ಇರ್ತದೆ ಅಂತ ಹೇಳಿ ಇದೇ ಬೇಕು ಅಂತ ಹೇಳಿ ನಾವು ಮಾಡಿದ್ವಿ. ಮತ್ತೆ ಇಲ್ಲಿ ಎಲ್ಲ ಯೂಸ್ ಮಾಡಿರೋದು ಹೇಗೆ ಅಂದ್ರೆ ಎಲ್ಲ ಸಾಫ್ಟ್ ಕ್ಲೋಸರ್ಸ್. ಈ ಮನೆಗೆ ಯಾವ್ದು ಏನೇ ಯೂಸ್ ಮಾಡಿ ಎಲ್ಲ ಸಾಫ್ಟ್ ಕ್ಲೋಸರ್ ಯೂಸ್ ಮಾಡಿದ್ದೇವೆ. ಎಲ್ಲ ನಿಮಗೆ ಟ್ಯಾಂಡಮ್ಸ್ ಆಗಿರ್ಬೋದು, ಇದೆಲ್ಲ ಒಂದು ಗ್ಲಮ್ ಬ್ರ್ಯಾಂಡ್ ಯೂಸ್ ಮಾಡಿದ್ವಿ. ಅಲ್ಲಿ ಯಾವ್ದೋ ಒಂದು ಮೆಟೀರಿಯಲ್ ಹೇಳಿದ್ವಿ, ಅದು ಎಲ್ಲಿಂದ ತರಿಸಿದ್ದು ಅಂತ ಅವಾಗ್ಲೇ ನಾವು ಆಕ್ಚುಲಿ ಇದೊಂದು ಬಾಟಲ್ ಪುಲ್ಲೌಟ್ ಅಂತ ಹೇಳ್ತೇವೆ. ಇಲ್ಲಿ ಈ ಕಡೆ ಸ್ಪೂನ್ ಮತ್ತೆ ನೈಫ್ ಅದನ್ನೆಲ್ಲ ಇಡ್ಲಿಕ್ಕೆ ಇದೆ. ಇದು ಹೇಗೆ ಅಂತ ಹೇಳಿದ್ರೆ ಎಲ್ಲರೂ ಜಾಸ್ತಿ ಯೂಸ್ ಮಾಡೋದಿಲ್ಲ ಸರ್. ಪರ್ಟಿಕ್ಯುಲರ್ ನನಗೆ ಬೇಕು ಈ ಟೈಪ್ ಇದು ಸ್ಪೂನು ಅಥವಾ ನೈಫ್ ಇಡ್ಲಿಕ್ಕೆ ಬೇಕು ಅಂತ ಹೇಳಿ ಇದನ್ನ ನಾವು ತರಿಸಿದ್ವಿ. ಇದು ಮುಂಬೈಯಿಂದ ತರಿಸಿದ್ ನಾವು. ಇದು ಹೇಗೆ ಅಂತ ಹೇಳಿದ್ರೆ ಮಾಮೂಲು ಬಾಟಲ್ ಪುಲ್ಲೌಟ್ಸ್ ಇರ್ತದೆ. ಇದು ಹೇಗೆಂದ್ರೆ ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ, ಸ್ವಲ್ಪ ಖರ್ಚು ಇರ್ತದೆ. ಬಟ್ ನಿಮಗೆ ಹೇಗಂದ್ರೆ ಎಲ್ಲಾ ಪಾರ್ಟ್ಗಳನ್ನು ಇಟ್ಕೊಳ್ಬಹುದು. ಇಲ್ಲಿ ನೋಡಿ, ಇಲ್ಲಿ ಮಿಕ್ಸಿ ಇಡ್ಲಿಕ್ಕೆ ನಾವು ರೋಲಿಂಗ್ ಶಟರ್ ಮಾಡಿದ್ದೇವೆ. ಸೂಪರ್. ಮಿಕ್ಸಿ ಬೇಕಾಗುವ ಇದನ್ನು ಯೂಸ್ ಹೊರಗಡೆ ತಕೊಳ್ಳೋದು, ಏನಾದ್ರೂ ಮಿಕ್ಸಿ ಜಾರಲ್ಲಿ ಇಟ್ಕೊಳ್ಳೋದು, ಆನ್ ಮಾಡೋದು, ಕನೆಕ್ಷನ್ ಸಮೇತ ನಾವು ಒಳಗಡೆ ಕೊಟ್ಟಿದ್ದೇವೆ. ಇದನ್ನಾಯ್ತು, ಮಿಕ್ಸಿ ಆಯ್ತು, ಇದು ಕ್ಲೋಸ್. ಇದನ್ನ ಒಳಗಡೆ ಮಾಡಿದ್ವಿ, ಇನ್ನಾಯ್ತು, ಇದು ಕ್ಲಿಯರ್ ಅಷ್ಟೇ, ಫಿನಿಶ್. ಈಗ ನಿಮಗೆ ಕಟ್ಟೆ ಕಂಪ್ಲೀಟ್ ಖಾಲಿ ಆಡಿಸ್ತೀವಲ್ಲ, ನಿಮಗೆ ಕಟ್ಟೆ ಮೇಲೆ ಯಾವ್ದು ಇಲ್ಲ. ಈ ಕಡೆ ಭಾಗ ಬಂದು ನೋಡಿ, ಇದೆಲ್ಲ ಸಿಂಕ್ ಆಗಿರ್ಬೋದು. ಇವ್ರದೆಲ್ಲ ನಾವು ಹೇಗೆ ನೋಡಿದ್ರೆ ನಾವು ಬೆಂಗಳೂರು ಸ್ಟೈಲ್ ನಾವು ಹೇಗೆ ಇದು ಮಾಡ್ತೀವಿ, ಎಕ್ವಾಗಾರ್ಡ್ ಆಗಿರ್ಬೋದು. ಎಕ್ವಾಗಾರ್ಡ್ ಎಲ್ಲ ನಾವು ಕೆಳಗಡೆ ಕೊಟ್ಟಿದ್ದೇವೆ ಇವರಿಗೆ ಸ್ಪೇಸ್ ಇದಕ್ಕೋಸ್ಕರ. ಇದೆಲ್ಲ ಸಿಂಕ್.
ಈ ಕಂಪ್ಲೀಟ್ ಇವ್ರಿಗೆ ಹೇಗೆ ಅಂತ ಹೇಳಿದ್ರೆ ಸರ್ ಮತ್ತೆ ಮೇಡಮ್ ಹೇಗೆ ಅಂತ ಹೇಳಿದ್ರೆ ನಮ್ಗೆ ಯಾವ ವಸ್ತುಗಳು ಮೇಲೆ ಕಾಣಬಾರ್ದು, ಎಲ್ಲ ಒಳಗಡೆ ಇಟ್ಬಿಡ್ಲಿ ಅಂತ ಹೇಳಿ. ಎಕ್ಸೆಪ್ಟ್ ಮೈಕ್ರೋವೇವ್ ಸರ್ ಬೇಕು ಅಂತ ಹೇಳಿ ಹೊರಗಡೆ ಇಡಿಸ್ಕೊಂಡ್ರು. ಅವ್ರು ಯೂಸ್ ಮಾಡೋದು 100 ಅಲ್ಲಿ 5% ಮಾತ್ರ. ಅವ್ರು ಹೇಳಿದ್ದಾರೆ ನಾನು ಯಾವ್ದು ಯೂಸ್ ಮಾಡೋದಿಲ್ಲ ಅಂತ ಹೇಳಿ. ಇವನ್ ಫ್ರಿಡ್ಜ್ ನೆಸೆಸರಿ ಇಲ್ಲ, ಬಟ್ ಆದ್ರೂ ಫ್ರಿಡ್ಜ್ ಒಂದು ತಗೊಂಡ್ ಬಂದಿರ್ತೇವೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇಲ್ಲಿ ಈ ಭಾಗ ಹೇಗೆ ಅಂತ ಹೇಳಿದ್ರೆ ತುಂಬಾ ಕೋಲ್ಡ್ ಇರುವ ಕಾರಣ ನಿಮಗೆ ಜಾಸ್ತಿ ಫ್ರಿಡ್ಜಿನ ಅವಶ್ಯಕತೆ ಇರುವುದಿಲ್ಲ, ಯಾವ್ದು ಹಾಳಾಗುವಂಥದ್ದು ಯಾವ್ದು ಇರುವುದಿಲ್ಲ. ವಿತಿನ್ 1 year ಕಂಪ್ಲೀಟ್ ಇಂಟೀರಿಯರ್ ಮಾಡಿ ಗೃಹ ಪ್ರವೇಶಕ್ಕೆ ರೆಡಿ ಮಾಡಿದ್ದು 1 year ಒಳಗಡೆ. ಓಕೆ ನೋಡಿ, ನಮ್ಮ ಹಿಂದೆ ಟಿವಿ ಯೂನಿಟ್ ಇದೆ, ಸಿಕ್ಕಾಪಟ್ಟೆ ದೊಡ್ಡದಿದು, ಇಡೀ ಗೋಡೆಗೆ ಇದೆ ಇದು. ಅಂದ್ರೆ ಬಹುಶಃ ಒಂದು 75 ಇಂಚ್ ಅಬೋವ್ ಟಿವಿನ ಹಾಕ್ಬೋದು. 75 ಇಂಚ್ ಟಿವಿಗೆ ಅಂತಾನೆ ನಾವು ಮಾಡಿದ್ವಿ, ಬಟ್ ಅವರು ಹೇಗಂದ್ರೆ ಟಿವಿ ಅಂತ ಬೇಸ್ ಇಲ್ಲ, ಬಟ್ ನಾವು 75 ಇಂಚ್ ವರೆಗೆ ಟಿವಿ ಹಾಕ್ಬೋದು. ಬಟ್ ಮನೆ ಅಂತ ಇದ್ದಾಗ ಇದು ಬೇಕೇ ಆಗುತ್ತೆ, ಟಿವಿ ಬೇಕಾಗ್ತದೆ. ಹೌದು, ಇದೆಲ್ಲ ನಾವು ಅದೇ ಪ್ರತಿ ಸಲ ನಾವು ಕಿಚನ್ ಹೇಳಿದ್ದೇವೆ, ಈ ಯೂಸ್ ಮಾಡಿರೋ ಮೆಟೀರಿಯಲ್ ಎಲ್ಲ ಆಗಿದ್ರೆ ಕಂಪ್ಲೀಟ್ಲಿ ವಾಟರ್ ಪ್ರೂಫ್. ಯಾವ್ದು ಕಮರ್ಷಿಯಲ್ ಎಲ್ಲ ಯಾವ್ದು ಇದಲ್ಲ, ಎಲ್ಲ ಆರ್ಚಿಡ್ ಪ್ಲೈವುಡ್ ನಾವು ಯೂಸ್ ಮಾಡಿದ್ದೇವೆ. ಅದಕ್ಕೋಸ್ಕರ ಅವ್ರ ಕಂಪನಿ ಗ್ಯಾರಂಟಿ ಏನ್ ಕೊಟ್ಟಿದ್ದು ಅದ್ರ ಪ್ಲಸ್ 10 years ಗ್ಯಾರಂಟಿ ನಾವು ಕೊಡ್ತಾ ಇದ್ದೇವೆ. ಎಷ್ಟು ಟೋಟಲ್ ರೂಮ್ಗಳಿದೆ ಸರ್? 4 ಬೆಡ್ರೂಮ್. ಇಲ್ಲಿ ಕೆಳಗಡೆ ಇದೆಯಾ? ಕೆಳಗಡೆ 1 ಬೆಡ್ರೂಮ್ ಇದೆ. ಇಲ್ಲಿದೆ ಕಾಮನ್ ಆಗಿ 1 ಬೆಡ್ರೂಮ್ ಬೇಕಾಗತ್ತೆ. ಈಗ ಹತ್ತಕ್ಕಾಗದೆ ಇದ್ದವರು ಅದಕ್ಕೆಲ್ಲ ಅಂತ ಹೇಳ್ಬಿಟ್ಟು ಒಂದು ಕಾಮನ್ ಆಗಿ 1 ಬೆಡ್ರೂಮ್. ಇಲ್ಲೂ ಸುಮಾರು ಇಂಟೀರಿಯರ್ ಆಗಿದೆ ಅಲ್ಲ? ತುಂಬಾ ಜಿತೇಂದ್ರ ಅವ್ರದ್ದು ತುಂಬಾ. ಹೇಗೆ ನಿಮ್ಗೆ ಅವ್ರು ಹೇಗೆ ಸಿಕ್ಕಿದ್ವು ಅಂತ? ಅದು ಆಕ್ಚುಲಿ ಬಹಳ ವರ್ಷದಿಂದ ನಾವು ಅಂದ್ರೆ ಈಗ ನಂದೀಗ ಮೀಡಿಯಾದಲ್ಲೆಲ್ಲ ಬಂದಾಗ ತುಂಬಾ ಜನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದ್ರಲ್ಲಿ ನಂಗೆ ಕೆಲವ್ರನ್ನ ಹಚ್ಕೋಬೇಕು ಅಂತ ಅನ್ಸುತ್ತೆ, ಕೆಲವ್ರನ್ನ ನಾವು ಹಚ್ಕೊಡೋದಿಲ್ಲ. ನಿಮ್ಗೆ ಗೊತ್ತಿರೋದು ಹೇಗೆ ಅಂತ ಹೇಳ್ತಾರಲ್ವಾ. ಸೊ ಆ ಥರದಲ್ಲಿ ಇವರು ಅವಾಗಿಂದ ಪರಿಚಯ. ಸೊ ಪರಿಚಯ ಹಾಗೆ ಇತ್ತು. ಸೊ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಅವ್ರಿಗೂ ಗೊತ್ತಿರಲಿಲ್ಲ. ನಾವು ಒಂದು ಡಿಸೈಡ್ ಮಾಡಿದ್ದೆ, ಮನೆ ಕಟ್ಟಕ್ಕೆ ಕೂತಾಗ ಇವ್ರಿಗೆ ಫಸ್ಟ್ ಅಪ್ರೋಚ್ ಮಾಡೋದು. ಅವ್ರಿಗೆ ಆಗಿಲ್ಲ ಅಂತ ಮಟ್ಟಿಗೆ ಬೇರೆ ಹತ್ರ ಒಂದೇನೋ ಅಪ್ರೋಚ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ಸೊ ಆವಾಗ ಫಸ್ಟ್ ಅಪ್ರೋಚ್ ಲಾಸ್ಟ್ ಅಪ್ರೋಚ್ ಅವ್ರಿಗೆ ಹೇಳಿದೆ, ಜಿತೇಂದ್ರ ಸೊ ನೀವು ಮನೆ ಬಂದು ಇಂಟೀರಿಯರ್ ಮಾಡ್ಕೊಡ್ತೀರಾ ಅಷ್ಟೇ. ದೇರ್ ಇಸ್ ನೋ ಸೆಕೆಂಡ್ ಕ್ವೆಶ್ಚನ್. ನಿಮಗೆ ಅದು ಆಗತ್ತಾ ಇಲ್ಲ, ನೀವು ಬಂದು ಮಾಡ್ಕೊಡ್ತೀರಾ ಅಂತ ಹೇಳಿದ್ರು. ಅಷ್ಟು ಬಿಟ್ರೆ ಬೇರೆ ಯಾರು ಏನು. ಹೇಗಿದೆ ಅವರ ಕ್ವಾಲಿಟಿ ವರ್ಕ್? ಇಲ್ಲ, ತುಂಬಾ ಖುಷಿ ಆಗುತ್ತೆ ಅಲ್ವಾ? ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನೋಡಿದ್ರೆ ನಮ್ಗೆ ಕ್ವಾಲಿಟಿ ಆಫ್ ಮೆಟೀರಿಯಲ್ ಅದೇ ಹೇಳಿದಾರ. ನನಗೆ ಕೆಲಸದ ಏನಾಗುತ್ತೆ, ನಿಮ್ಗೆ ಅವ್ರು ಬಂದು ಫಸ್ಟ್ ಅವ್ರು ಹೇಳಿದ್ ನಮ್ಗೆ ಏನಂದ್ರೆ, ನೀವು ಯಾವುದೇ ಪೀಸ್ ತಗೊಂಡೋಗಿ ನೀರೊಳಗೆ ಮುಳುಗಿಸಿಡಿ. ನಾವು ಇಲ್ಲೇ ಒಂದು 10 ದಿವಸ ಇರ್ತೀವಲ್ಲ, ನಿಮ್ಗೆ ಒಂದು ಸಣ್ಣ ಪೀಸ್ ಎದ್ದೋಯ್ತು ಅಂದ್ರೆ ನಾವು ಅಷ್ಟು ರಿಪ್ಲೇಸ್ ಮಾಡ್ತೀವಿ, ಎಂಟೈರ್ ಇದನ್ನ ರಿಪ್ಲೇಸ್ ಮಾಡ್ಕೊಡ್ತೀವಿ. ಸೊ ಯಾವ ಮನುಷ್ಯ ಇದನ್ನ ಹೇಳ್ತಾನೆ, ಅವನಿಗೆ ಕ್ವಾಲಿಟಿ ಮೇಲೆ ಗ್ಯಾರಂಟಿ ಇದ್ರೆ ಮಾತ್ರ ಅದನ್ನ ಹೇಳಕ್ ಸಾಧ್ಯ. ಸೊ ಅಷ್ಟು ಟ್ರಸ್ಟೆಡ್ ಅವ್ರು ಅವಾರ್ಡ್ ವಿನ್ನಿಂಗ್ ಎಲ್ಲ ಇದ್ದಾರೆ. ಹಾಗಾಗಿ ಆಬ್ವಿಯಸ್ಲಿ ಅಲ್ಲ, ನೀವು ಮನ್ಸು ಮಾಡಿದ್ರೆ ಯಾರಿಗೆ ಬೇಕಾದ್ರೂ ಕೊಡ್ಬೋದಿತ್ತು. ನನ್ನ ಕ್ವಶನ್ ಅದೇ, ಇವ್ರು ಹೆಂಗೆ ಜಿತೇಂದ್ರ ಅವ್ರನ್ನೇ ಸೆಲೆಕ್ಷನ್ ಮಾಡಿದ್ರು, SR ಇಂಟೀರಿಯರ್ಸ್ ಅವ್ರನ್ನೇ ಹೆಂಗ್ ಸೆಲೆಕ್ಷನ್ ಮಾಡಿದ್ರು ಅಂತ ಒಂದು ಕೆಲವರು ಮಾತು ಮೇಲೆ ನಂಬಿಕೆ ಇರುತ್ತೆ ನಮಗೆ, ಹೇಗೆ ಮಾತಾಡ್ತಾರೆ ಏನು ಅಂತ ಹೇಳ್ಬಿಟ್ಟು. ಎರಡನೇದು, ನಾನು ಅವ್ರ ಫ್ಯಾಕ್ಟ್ರಿ ವಿಸಿಟ್ ಮಾಡಿದ್ದೆ. ಸೊ ಫ್ಯಾಕ್ಟ್ರಿ ವಿಸಿಟ್ ಮಾಡಿ ಅವ್ರ ಜೊತೆ ಮಾತಾಡಿ, ಸೊ ಹೇಗಿದೆ ವರ್ಕ್ ಅಂತ ಅವರೆಲ್ಲ ಸ್ವಲ್ಪ ಸ್ಯಾಂಪಲ್ ವರ್ಕ್ಸ್ ಎಲ್ಲ ಕಳಿಸಿದ್ರು. ದೆನ್ ವಿ ಫೈನಲೈಸ್. ನಾವು ಸೆಕೆಂಡ್ ಆಪ್ಷನ್ ನಾನು ನೋಡೇ ಇಲ್ಲ. ಅದೇ ಅವ್ರಿಗೆ ಹೇಳ್ತೀನಿ, ನಾವು ಸೆಕೆಂಡ್ ಆಪ್ಷನ್ ಹೋಗೇ ಇಲ್ಲ. ಅವರು ನಾವು ಎಷ್ಟು ನಮ್ದು ಐ ಥಿಂಕ್ 1 day ಡಿಸ್ಕಷನ್, ಅದು 1 day ಡಿಸ್ಕಷನ್ ಅಷ್ಟೇ. ಅವ್ರಿಗೆ ಹೋದ್ವಿ, ಜಿತೇಂದ್ರ ನಮ್ದು ಈ ಥರ ಇದೆ, ಪ್ಲಾನ್ಸ್ ಈ ಥರ ಇದೆ, ಮಾತಾಡ್ಲಿಕ್ಕಿದೆ ನಮಗೆ ಅಂತ ಹೇಳಿದ್ರು. ಅವ್ರ ಆಫೀಸ್ಗೆ ಹೋದ್ವಿ, ಫ್ಯಾಕ್ಟ್ರಿ ನೋಡಿದ್ವಿ. ನಾನು ನಮ್ಮ ಆರ್ಕಿಟೆಕ್ಟ್ ಇಬ್ರು ಹೋಗಿದ್ವಿ. ಅವ್ರು ಹಿಂಗೆ ಪ್ಲಾನ್ಸ್ ಇದೆ, ಈ ಥರ ಐಡಿಯಾ ಇದೆ, ಎಷ್ಟು ಡಿಸೈನ್ಸ್ ಇದೆ, ಅಲ್ಲೇ ಅವ್ರ ಮೆಟೀರಿಯಲ್ ತೋರಿಸಿದ್ರು. ಏನು ರೆಡಿ ಮಾಡಿ ಅವ್ರು ಕೊಟ್ಟರು. ಅವ್ರು ನಮ್ಮ ಆರ್ಕಿಟೆಕ್ಟ್ ಸ್ವಲ್ಪ ಚೇಂಜಸ್ ಎಲ್ಲ ಏನಿದೆ ಅದನ್ನ ಹೇಳ್ತೀನಿ ಅಂತಂದ್ರು. ಮೆಟೀರಿಯಲ್ ಫೈನಲ್ ಮಾಡಿದ್ವಿ. 1 day, ಐ ಥಿಂಕ್ ಹಾಫ್ ಅ ಡೇ ಕ್ಲೋಸ್ ಆಯ್ತು. ಇಲ್ಲಿ ಒಂದು ನೋಡಿ, ಇದು ಟಿವಿಗಾದ್ರೂ ಇಟ್ಕೋಬಹುದು. ಇದೀಗ ಆಲ್ರೆಡಿ ಸುಮ್ಮನೆ ಇಟ್ಟಿದ್ದಾರೆ ಅನ್ಸುತ್ತೆ. ಸೊ ಇದು ಐರನ್ ಮಾಡೋದಕ್ಕಲ್ಲ, ಇದು ಮೇಲ್ಗಡೆ ಇರೋದು. ಓ, ಅದು ಒಂದಿದ್ಯಾ? ಓಕೆ, ನೋಡಿ, ಕೆಳಗಡೆ ಐರನ್ ಮಾಡೋದು, ಬೇಡ ಅಂದ್ರೆ ಅದನ್ನ ಮಡಚಿಡೋದು. ಈಗ ನಾವು ಮೇಲ್ಗಡೆ ಹೋಗೋಣ ಸರ್. ಇದೊಂದು ಕೈ ತೊಳೆಯೋ ಜಾಗ ಇದು. ಸೂಪರ್. ಇದು ಕೂಡ ಒಂಥರ ಡಿಫ್ರೆಂಟ್ ಆಗಿದೆ. ಇದು ಬ್ರಾಸ್ ಅಲ್ಲಿ ಇರುತ್ತಲ್ಲ, ತಂದು ಈ ಮನೆ ಇಂಟೀರಿಯರ್ ಎಲ್ಲ ನಮ್ಗೆ ಓಲ್ಡ್ ಲುಕ್ ಇದ್ದಾಗ ಕೈ ತೊಳೆಯೋದು ಓಲ್ಡ್ ಲುಕ್, ಅದಕ್ಕೋಸ್ಕರ ಅದ್ರಲ್ಲಿ ನಿಜವಾದ ಏನು ಕಾಪರ್ದು ಬರುತ್ತೆ ಅದ್ರದ್ದು ನಾವು ಅದನ್ನ ಮಾಡಿದ್ವಿ. ಇದು ಒಳಗಡೆ ಇರೋದು ವಾಶ್ರೂಮ್. ಒಂದು ಬಾತ್ರೂಮ್ ಇದೆ ನಮ್ಗೆ, ಗ್ರೌಂಡ್ ಫ್ಲೋರ್ ಒಂದು ಬಾತ್ರೂಮ್ ಇದೆ. ಓಕೆ, ಗೆಸ್ಟ್ ಎಲ್ಲ ಬಂದ್ರೆ ಬೇಕಾಗುತ್ತೆ, ಗೆಸ್ಟ್ ಎಲ್ಲ ಬಂದ್ರೆ ಗ್ರೌಂಡ್ ಫ್ಲೋರ್ ಬಾತ್ರೂಮ್ ಇದೆ. ಓಕೆ, ಸೂಪರ್. ಪ್ರತಿಯೊಂದು ಫುಲ್ ಕಂಪ್ಲೀಟ್ ಆಗಿದೆ ಅಲ್ಲ ಕೆಲಸ? ಏನಂದ್ರೆ ನಮ್ದು ಉಳ್ಕೊಂಡಿರೋದು
ಫರ್ನಿಚರ್ ಅಂದ್ರೆ ನಾವು ಅದು ನೆಕ್ಸ್ಟ್ ಓಪನ್ ಆದ್ಮೇಲೆ ಯಾಕಂದ್ರೆ ಈಗ ಓಪನ್ಗಿಂತ ಮುಂಚೆ ತಂದು ಹಾಕ್ಬಿಟ್ರೆ ಎಲ್ಲ ಚೆನ್ನಾಗಿರಲ್ಲ, ಹಾಳಾಗತ್ತೆ ಅಂತ ಹೇಳಿ, ಅಥವಾ ಜಾಗ ತುಂಬಾ ಕಂಜೆಸ್ಟ್ ಆಗ್ಬಿಡುತ್ತೆ ಪೂಜೆಗೆ. ಯಾಕಂದ್ರೆ ವೀರೇಂದ್ರ ಹೆಗ್ಡೆ ಅವ್ರು ಬರೋದ್ರಿಂದ ಓಪನಿಂಗಿಗೆ ಜನರು ತುಂಬಾ ಜಾಸ್ತಿ, ಸೊ 3,000 ಜನ ಅಂತ ಅನ್ಕೊಂಡಿದ್ವಿ. ಫುಲ್ ಈ ರೋಡೆಲ್ಲ ಫುಲ್ ಕ್ರೌಡ್ ಆಗ್ಬೋದು. ಅದಕ್ಕೆ ಎಲ್ಲ ಗ್ರೌಂಡನ್ನೇ ತಗೊಂಡ್ಬಿಟ್ಟು ಗ್ರೌಂಡ್ ಅಲ್ಲೇ ಎಲ್ಲ ನಾವೀಗ ಅರೇಂಜ್ಮೆಂಟ್ ಮಾಡ್ತೀವಿ. ಲಾಸ್ಟ್ ಇವತ್ತಿಂದ ಎಲ್ಲ ಆರ್ಗನೈಸ್ ಮಾಡಕ್ ಸ್ಟಾರ್ಟ್ ಮಾಡಿದೀವಿ. ನನ್ಗೆ ತುಂಬಾ ಇಷ್ಟ ಆಗಿದ್ದು ಒಂದು, ಇಲ್ಲಿ ಮೇಲ್ಗಡೆ ಓವರ್ ಆಲ್ ವ್ಯೂ ಲುಕ್ ಇದೆಯಲ್ಲ ಸರ್, ಇದಂತೂ ಸಖತ್ತಾಗಿ ಬರುತ್ತೆ. ಈಗ ನಾವು ಏನು ಸ್ಕ್ರೀನಲ್ಲಿ ತೋರಿಸ್ತಿದ್ದೀವಿ ಅದು ಕ್ಯಾಮರಕ್ಕೂ ಅಷ್ಟು ಚೆನ್ನಾಗಿದೆ, ಇಲ್ಲಿ ನೋಡೋದಕ್ಕೂ ಕೂಡ ಅಷ್ಟು ಚೆನ್ನಾಗಿದೆ. ಆಮೇಲೆ ಈ ಮೆಟ್ಟಿಲ್ಗಳನ್ನ ಇಟ್ಟಿದ್ದು ತುಂಬಾ ಇಷ್ಟ ಆಯ್ತು ಸರ್ ನನಗೆ. ಒಂಥರ ಸಿಂಪಲ್ ಆಗಿದೆ, ಹಳೇ ಒಂದು ಕಾನ್ಸೆಪ್ಟ್ ಇದೆ. ಆಮೇಲೆ ಇದು ಹತ್ಕೊಂಡು ಹೋಗ್ಬೇಕಾದ್ರೆ ಒಂದು ಸೌಂಡ್ ಬರುತ್ತೆ ಸರ್, ಅದು ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ಅದೇ ಈಗ ಹೇಗೆ ವರ್ಕ್ ಮಾಡಬೇಕು ಅನ್ನೋದನ್ನ ಪ್ಲಾನ್ ಮಾಡಿದ್ವಿ. ಓಕೆ. ಸೊ ಈಗ ಯೂಶಲಿ ಏನಾಗುತ್ತೆ, ಇಷ್ಟೇ ಸಿಂಪಲ್. ನಂಗೆ ಫಸ್ಟ್ ಒಂದು ಫ್ಲೋಟಿಂಗ್ ಮೆಟ್ಲ್ ಮಾಡ್ಬೇಕು ಅಂತಿತ್ತು, ಫ್ಲೋಟಿಂಗ್ ತರ ಇರಬೇಕು ಅಂತ. ಇಲ್ಲ ಫ್ಲೋಟಿಂಗ್ ಬೇಡ, ಆಮೇಲೆ ತುಂಬಾ ಫ್ಲೋಟಿಂಗ್ ಅಲ್ಲಿ ತುಂಬಾ ಕೆಲಸ ಜಾಸ್ತಿ ಆಗುತ್ತೆ, ಬಾರ್ ಬೆಂಡಿಂಗ್ ಇಂದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಮಧ್ಯದಲ್ಲಿ ಈ ಬೀಮ್ ರನ್ ಮಾಡಿದ್ವಿ ನಾವು. ಇದು ಐರನ್ ಬೀಮ್, ಇದು ಐರನ್ ಬೀಮ್ ಇದು. ಸೊ ಐರನ್ ಬೀಮ್ ರನ್ ಮಾಡಿ ಅದಕ್ಕೆ 12 mm ಪ್ಲೇಟ್ ಬರುತ್ತೆ, ಸಾಲಿಡ್ ಪ್ಲೇಟ್ ಅದು. ಅದಕ್ಕೆ ಇದನ್ನ ಫಿಕ್ಸ್ ಮಾಡಿ ಆಮೇಲೆ ಮರ ತಂದು ಮರನ ಈಗ ನೋಡಿ ಇಲ್ಲಿ ನಿಂತಿದೀವಲ್ಲ, ಇಲ್ಲಿಂದ ಏನಾದ್ರು ಇದನ್ನ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ, ಮೇಲ್ಗಡೆವರೆಗೂ ಹಂಗೆ ಇದೆ. ಆಮೇಲೆ ಇನ್ನೊಂದು ತುಂಬಾ ಇಷ್ಟ ಆಗಿದ್ದು ಕಲರ್ ಕಾಂಬಿನೇಷನ್ ಸರ್. ಈಗ ನಾವು ಏನ್ ಕಿಚನ್ ತೋರಿಸಿದ್ವಿ ಅಥವಾ ಕಂಬಗಳಿರ್ಬೋದು, ಈಗ ಈ ಮೆಟ್ಟಿಲುಗಳಿರ್ಬೋದು, ಇವೆಲ್ಲ ನಿಮ್ ಮುಂಚೆನೆ ಕಲ್ಪನೆಯಲ್ಲಿ ಇತ್ತ ಅಥವಾ ಮಾಡ್ತಾ ಮಾಡ್ತಾ ಒಂದು ಪ್ಲಾನಿಂಗ್ ಬಂತ? ಹೇಗೆ ಅಲ್ಲ ಹಾಗಂತಲ್ಲ, ಅಂದ್ರೆ ಒಂದು ಯೂಶಲಿ ಒಂದು ಬೇಸಿಕ್ ಕಾನ್ಸೆಪ್ಟ್ ಇತ್ತು ನನಗೆ ಮನೆಯಲ್ಲಿ. ಹೇಗೆ ಅಂದ್ರೆ ತುಂಬಾ ಸಿಂಪಲ್ ಅಂಡ್ ಎಲಿಗೆಂಟ್ ಇರಬೇಕು, ಜಾಸ್ತಿ ಅದು ತುಂಬಾ ಕಲರ್ ಇರ್ಬೋದು. ನಿಮ್ಗೆ ಎಂಟೈರ್ ಮನೆ ಯಾವಾಗ ನೋಡಿ ವೈಟ್ ಅಲ್ಲೇ ಇದೆ. ಹೌದು, ಎಂಟೈರ್ ವೈಟ್ ಅಲ್ಲಿ ಇದೆ. ಕರೆಕ್ಟ್. ಸೊ ವೈಟ್, ಬ್ಲಾಕ್, ಇದಕ್ಕೆ ನಾವು ಈ ಕಲರ್ಗೆ, ಟೈಲ್ ಕಲರ್ಗೆ ನಾವು ಜೈಸಲ್ಮೀರ್ ಅಂತ ಹೇಳ್ತಾರೆ ಈ ಕಲರ್ಗೆ. ಇದಕ್ಕೆ ಸೊ ಇದನ್ನ ನಾವು ಪರ್ಟಿಕ್ಯುಲರ್ಲಿ ಒಂದು ಲಾಟ್ ಅನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಿಸಿದ್ವು. ಈ ಕಲರ್ ಸಿಕ್ಕಲ್ಲ, ನೀವು ಸ್ಪೆಷಲ್ ಆಗಿ ಮನೆಗಂತಾನೆ ಜೈಸಲ್ಮೀರ್ ಕಲರ್ ಅಂತ ಹೇಳ್ಬಿಟ್ಟು ನಾವು ಒಂದು ಲಾಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿಸಿ ತರಿಸ್ಕೊಂಡಿದ್ದು. ಫುಲ್ ಬಾಡಿ ಅಂತ ಹೇಳ್ತಾರೆ, ಫುಲ್ ಬಾಡಿ ವಿಟ್ರಿಫೈಡ್ ಅಂತ. ಅಂದ್ರೆ ಯೂಶಲಿ ಒಂದು ಎಲ್ಲರಿಗೂ ಡೌಟ್ ಇರುತ್ತೆ, ಏನು ಅಂದ್ರೆ ಈ ವಿಟ್ರಿಫೈಡ್ ಹಾಕಿದ್ರು ಕಾಲ್ ನೋವು ಬರುತ್ತೆ ಅಂತ. ವಿಟ್ರಿಫೈಡ್ ಹಾಕಿದ್ರು ಕಾಲ್ ನೋವು ಇರುತ್ತೆ ಮನೇಲಿ. ಈಗ ಮುಂಚೆ ಮಾರ್ಬಲ್ ಹಾಕಿದ್ರೆ ಮಾತ್ರ ಬರ್ತಿತ್ತು, ಹಂಗೆಲ್ಲ. ಈಗ ವಿಟ್ರಿಫೈಡ್ ಹಾಕಿದ್ರು ಕಾಲ್ ನೋವು ಬರ್ತಿದೆ, ಯಾಕೆ ಅಂತ ಗೊತ್ತಿರ್ಲಿಲ್ಲ. ಸೊ ನಾವು ಮ್ಯಾನುಫ್ಯಾಕ್ಚರ್ ಹತ್ರ ಮಾತಾಡಿದಾಗ ನಮ್ದು ಆಕ್ಚುಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ ಇರೋದ್ರಿಂದ ಮ್ಯಾನುಫ್ಯಾಕ್ಚರ್ಗಳು ಪರಿಚಯ ಇರ್ತಾರೆ. ಅವಾಗ ಅವ್ರು ಹೇಳಿದ್ರು, ಈ ವಿಟ್ರಿಫೈಡ್ ಅಡಿಗಡೆ ಬೇಸಿಗೆ ಯೂಶಲಿ ಈ ಮಾರ್ಬಲ್ ಪೌಡರ್ ಹಾಕ್ಬಿಡ್ತಾರಂತೆ. ಈ ಲೋ ರೇಟ್ ಅಲ್ಲಿ ವಿಟ್ರಿಫೈಡ್ ಸಿಕ್ಬಿಟ್ರೆ ಅದಕ್ಕೆ ಮಾರ್ಬಲ್ ಪೌಡರ್ನ ಹಾಕ್ತಾರೆ, ಮಿಕ್ಸ್ ಮಾಡ್ತಾರೆ. ಅವಾಗ ಅದು ಆಬ್ವಿಯಸ್ಲಿ ಮಾರ್ಬಲ್ ನಿಮಗೆ ಕಾಲು ನೋವು ಬರುತ್ತೆ. ಸೊ ಅದಕ್ಕೆ ಅದು ಕಾಲು ನೋವು ಬರುತ್ತೆ, ಇದು ಹಾಕಿದ್ಮೇಲೆ ಕಾಲು ನೋವು ಬರುತ್ತೆ ಅಂತ ಹೇಳಿದ್ರು. ಸೊ ಅದನ್ನೆಲ್ಲ ಫುಲ್ ಬಾಡಿ ವಿಟ್ರಿಫೈಡ್ ಮಾಡಿಸಿ ಅಂತ ಹೇಳಿ ಒಂದು ಅವರು ಒಂದೇ ಕಲರ್ ಬರ್ಬೇಕಾದ್ರೆ ನೀವು 3,000 ಸ್ಕ್ವೇರ್ ಫೀಟ್ ಮಾಡಿಸ್ಲೇಬೇಕು ಅಂತ ಆಯ್ತು. ಸೊ ನಮ್ಗೆ ಹೇಗಿದ್ರು ಬೇಕಿತ್ತು, ಸೊ ಹಾಗೆ 3,000 ಸ್ಕ್ವೇರ್ ಫೀಟ್ ಆರ್ಡರ್ ಮಾಡಿದ್ಬಿಟ್ರಿ. ಓಕೆ, ನೋಡಿ ಇಲ್ಲಿಂದ ನೋಡಿದ್ರೆ ಕೆಳಗಡೆ ಎಲ್ಲ ಕಾಣಿಸುತ್ತೆ ಕಂಬಗಳು. ಬುಕ್ ಓದೋ ಅಭ್ಯಾಸ ಅವಳಿಗಿರೋದು, ನನಗೇನು ಬುಕ್ ಓದೋ ಅಭ್ಯಾಸ ಇಲ್ಲ. ಅದಕ್ಕೆ ಬುಕ್ ಓದೋ ರ್ಯಾಕ್ ಅವಳಿಗೆ ಬೇಕು ಅಂತ ಹೇಳಿ ಬುಕ್ ರ್ಯಾಕ್ ನ ಹೇಳಿದಾಗ ಅವರು ಈ ತರ ಜಿದೇನವ್ರು ಈ ತರ ಪ್ಲಾನ್ ಮಾಡಿಸಿದ್ರು. ಓಕೆ, ಅಂದ್ರೆ ಬುಕ್ ರ್ಯಾಕ್ ಇದೇ ತರ ಬರಲಿ, ಸೊ ನಿಮ್ಗೆ ಈ ಏರಿಯಾದಲ್ಲಿ ಬುಕ್ ರ್ಯಾಕ್ ಇರುತ್ತೆ ಅಂತ ಹೇಳಿ ಅವರೆಲ್ಲ ನಾವು ಏನ್ ಮಾಡಿದ್ವಿ, ಪ್ರೊಫೈಲ್ ಶೇಡರ್ಸ್ ಯೂಸ್ ಮಾಡಿದ್ವಿ. ಪ್ರೊಫೈಲ್ ಶೇಡರ್ಸ್ ಎಲ್ಲ ಯೂಸ್ ಮಾಡಿ ಎಲ್ಲ ಬುಕ್ ಸ್ಟೋರೇಜ್ ಮಾಡ್ಲಿಕ್ಕೆ ಇದು ಮಾಡಿದ್ವಿ. ಸಖತ್ತಾಗಿದೆ. ಎಷ್ಟು ದಿನ ತಗೊಂಡ್ರಿ ನಿಮ್ಮ ವರ್ಕ್ಗೆ? ನಾವು ಎಷ್ಟು ದಿನ ತಗೊಂಡ್ರಿ ಸರ್? ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ಒಂಥರ ಎಲ್ಲರೂ ಹೇಳ್ತಾರೆ 4 ತಿಂಗಳು ತಗೊಂಡ್ರೆ 3 ತಿಂಗಳ, 15 20 ದಿವಸ ಒಳಗೆ ಮುಗಿಸ್ತೀವಿ. ಹೌದಾ? 15-20 ದಿನದಲ್ಲಿ ಮುಗಿದೋಯ್ತು. ಓಕೆ, ಇದು ನೋಡಿ ಇವಾಗ ಇದನ್ನ ಆಫೀಸ್ ಸೆಟಪ್ ಅಂತ ಮಾಡಿದ್ರೆ ಅದು ಸಹ ನೀವು ನೋಡಿ ಜಾಸ್ತಿ ನಾವು ಏನೋ ಮಾಡ್ಲಿಕ್ಕೆ ಹೋಗಿಲ್ಲ. ಸಿಂಪಲ್, ಏನ್ ಬೇಕು ಒಂದು ಇದಾಗಿದ್ದು ಇಲ್ಲೊಂದು ಸಣ್ಣ ಒಂದು ಕೌಂಟರ್ ಅಂತ ಹೇಳಿದ್ದಾರೆ, ಒಂದು ಎಕ್ಸ್ಟ್ರಾ ಒಂದು ಇಂಥದೇ ಒಂದು ಈ ಟೈಪ್ ಇದೊಂದು ಇವನ್ ಮಾಡ ಇಲ್ಲಿ ಅಂತೇಳಿ. ಇವರಿಗೆ ಮೇನ್ ಆಗಿ ಹೇಗೆ ಅಂತ ಹೇಳಿದ್ರೆ ಇವಾಗಿನ ಕಾಲದಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಎಲ್ಲ ಮೊಬೈಲ್ ಸಿಸ್ಟಮ್ ಇದೆರಡಿದ್ರೆ ಎಲ್ಲಿ ಬೇಕಾದ್ರೂ ಆಫೀಸ್ ಇದು ಮಾಡ್ಬೋದು. ಅದಕ್ಕೋಸ್ಕರ ಇದೊಂದು ಸಣ್ಣ ಒಂದು ಆಫೀಸ್ ಅವರಿಗೆ ಪೀಸ್ ಆಗಿ ಏನು ಹೊರಗಡೆ ಏನು ಡಿಸ್ಟರ್ಬೆನ್ಸ್ ಇಲ್ಲದಾಗೆ ಇಲ್ಲಿ ಇರ್ಲಿಕ್ಕೆ ನಾವು ಒಂದು ಆಫೀಸ್ ಮಾಡಿದ್ವಿ. ಓಕೆ, ಇಲ್ಲೊಂದೇನೋ ಇದೆ, ಇದು ತುಂಬಾ ಸುವಾಸನೆ ಬೀರುತ್ತೆ. ಇದು ನಿಮಗೆ ವೆರಿ ಇಂಪಾರ್ಟೆಂಟ್ ಇದು ಹೇಗೆ ಅಂತ ಹೇಳಿದ್ರೆ ನಮ್ಮ ಸರ್ ಕಡೆಯಿಂದನೇ ನಾವು ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೇವೆ. ಇದು ಬಂದು ಪರ್ಫ್ಯೂಮಿನೇಟೆಡ್ ಫೋಟೋ ಫ್ರೇಮ್. ಈಗ ಇದನ್ನ
ವಾವ್, ಜಾಸ್ಮಿನ್ ಟೈಪ್. ಹೌದು, ಇವಾಗ ನೀವು ಇದನ್ನು ಸ್ಮೆಲ್ ಮಾಡಿದ್ರೆ ಜಾಸ್ಮಿನೇ ಬಂದಾಗೆ ಇರ್ತದೆ. ಕರೆಕ್ಟ್, ಹೌದು, ಇವಾಗ ಎಕ್ಸಾಕ್ಟ್ಲಿ. ಹೇಗೆ ಅಂತ ಹೇಳಿದ್ರೆ ಇದನ್ನೀಗ ಹಿಂಗ್ ಮನೇಲಿ ಗೋಡೆಗೆ ಹಾಕಿದ್ರೆ ಇಲ್ಲೆಲ್ಲ ಪರಿಮಳ ಬರುತ್ತೆ. ಗೋಡೆ ಹಾಕಿದ್ರೆ ನಿಮ್ಗೆ ಈ ಏರಿಯಾ ಫುಲ್ ಪರಿಮಳ ಬರ್ತದೆ. ಇದು ನಮ್ ಸರ್ ಇವಾಗ ನಿವೇನ್ ಸರ್ ಇದು ಹೊಸ ಪ್ರಾಡಕ್ಟ್ ಇದು. ನಾವು ವೆರಿ ಸೂನ್ ಇದನ್ನು ದೊಡ್ಡ ಮಟ್ಟದಲ್ಲಿ ಮಾರ್ಕೆಟ್ ಮಾಡ್ತಾ ಇದ್ದೇವೆ. ಓಕೆ ಓಕೆ, ಈಗ ಟೋಟಲ್ ಇಲ್ಲಿ 2 ರೂಮ್ ಅಲ್ವಾ? ಇಲ್ಲಿ ಈ ಫ್ಲೋರ್ ಅಲ್ಲಿ 2 ರೂಮ್ ಇಂಟೀರಿಯರ್ಸ್ ಈ ಮಾಡಿದ್ದೀವಿ. ರೂಮ್ ತೋರ್ಸೋಣ. ಇದೊಂದು ಕಿಡ್ಸ್ ಬೆಡ್ರೂಮ್ ಅಂತ ಹೇಳಿ. ಓಕೆ, ಎಷ್ಟು ಬ್ರದರ್ ಗಾಳಿ ಬೆಳಕಿಗೆ ತುಂಬಾ ಪ್ರಾಬ್ಲಮ್. ಅಲ್ಲ, ಇವ್ರು 2 ಕಾನ್ಸೆಪ್ಟ್ ಅಲ್ಲಿ ಇದು ಮಾಡಿದ್ದಾರೆ. ಮನೆಗೂ ಗಾಳಿಯೂ ಕಮ್ಮಿ ಇರಬಾರ್ದು, ಆ ಕಡೆ ಬೆಳಕು ಕಮ್ಮಿ ಇರಬಾರ್ದು. ನೋಡಿ, ನಿಮ್ ನೋಡಿದ್ರೆ ಫುಲ್ ತೋಟ ಕಾಣಿಸುತ್ತೆ. ನಿಮಗೆ ಹತ್ರ ಫುಲ್ ಸರೌಂಡಿಂಗ್ ಎಲ್ಲ ಫುಲ್ ತೋಟನೇ ಅದು. ನಿಮಗೆ ಇದು ಓಪನ್ ಮಾಡಿದ ಕೂಡಲೇ ನಿಮ್ಗೆ ಹೇಗೆ ವ್ಯೂ ಹೇಗಿದೆ ಅಂತ ಹೇಳಿದ್ರೆ ಇಲ್ಲಿ ಬಿಟ್ಟು ಮನಸ್ಸೇ ಬರಬಾರ್ದು. ಕರೆಕ್ಟ್ 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 ಕರೆಕ್ಟ್. ಓಕೆ ಓಕೆ, ಇವ್ರಿಗೆ ಹೇಗೆಂದ್ರೆ 2 ಮಕ್ಕಳು, 2 ಗಂಡು ಮಕ್ಕಳು. ಹಾಗೆಂದರೆ 2 ಒಂದೇ ಸ್ಟಡಿ ಟೇಬಲ್ ಅಲ್ಲಿ ಇಬ್ಬರಿಗೂ ಕೂತ್ಕೊಳ್ಳೋ ಹಾಗೆ. ಇಬ್ಬರಿಗೆ ಒಬ್ನಿಗೆ ಇಲ್ಲಿ, ಒಬ್ನಿಗೆ ಇಲ್ಲಿ. ಅವೊಂದು ಬುಕ್ ಸಪರೇಟ್, ಇವೊಂದು ಬುಕ್ ಸಪರೇಟ್. ಇಬ್ಬರಿಗೆ ಸಪರೇಟ್ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಸಣ್ಣ ಮಕ್ಕಳು ಕಿತ್ತಾಡಬಾರ್ದು, ನನಗೆ ಕೊಡ್ಲಿಲ್ಲ ಇವನಿಗೆ ಕೊಡ್ಲಿಲ್ಲ ಅಂತೇಳಿ ಭೇದ ಭಾವ ಇರಬಾರ್ದು ಅಂತ ಹೇಳಿ. ಯಾಕೆ ಅದು ಕಿಂಡಿ ಇಟ್ಟಿರೋದು ನೀವು? ಈ ಕಿಂಡಿ ಯಾಕೆ ಇಟ್ಟಿದ್ದೇವೆ ಅಂತ ಹೇಳಿದ್ರೆ ಯೂಸ್ಡ್ ಕ್ಲೋತ್ಸ್. ಈಗ ಮಕ್ಳು ಯೂನಿಫಾರ್ಮ್ ಹಾಕೊಂಡು ಬಂದಿರ್ತಾರೆ, ಯೂನಿಫಾರ್ಮ್ ಹಾಕೊಂಡು ನಾಳೆ ಬೆಳಿಗ್ಗೆ ಅದನ್ನ ಯೂನಿಫಾರ್ಮ್ ಹಾಕೊಳ್ಬೇಕಲ್ಲ, ಅದಕ್ಕೋಸ್ಕರ ನಾವೇನ್ ಮಾಡಿದ್ದೇವೆ, ಇದನ್ನೊಂದು ಬುಕ್ ಇಟ್ಟಿದ್ದೇವೆ. ಅದು ಸಹ ನಾವು 2 ಕಂಪಾರ್ಟ್ಮೆಂಟ್, ದೊಡ್ಡವನಿಗೆ ಸಣ್ಣವನಿಗೆ 2 ಯೂನಿಫಾರ್ಮ್ ಸಪರೇಟ್ ಗೆ ಮಾಡಿದ್ದೇವೆ. ಅದರದ್ದು ಏರ್ ವೆಂಟಿಲೇಷನ್ ಆಗ್ಲಿಕ್ಕೆ ಇದನ್ನ ನಾವು ಇದು ಮಾಡಿದ್ದೇವೆ. ಇದು ವಾಕಿನ್ ವಾರ್ಡ್ರೋಬ್. ಇದು ಈ ಕಡೆ ಇದು ವಾರ್ಡ್ರೋಬ್ ಬರ್ತದೆ, ಅವ್ರದ್ದು ಡ್ರೆಸ್ಸಿಂಗ್ ಮಿರರ್, ಆಮೇಲೆ ಇದೊಂದು ಅವ್ರದ್ದು ಮಕ್ಕಳದು ಕೋಂಬು ಅದೆಲ್ಲ ಇಟ್ಕೊಳ್ಳಿ. ಈ ಕಡೆ ಒಂದು ಬಾತ್ರೂಮ್, ಇದೊಂದು ಒಂದು ಬಾತ್ರೂಮ್ ಇದು ಮಾಡಿದ್ವಿ. ಇಲ್ಲಿ ಕೆಳಗಡೆ ಒಂದು ಸ್ಟೋರೇಜ್ ಕ್ರಿಯೇಟ್ ಮಾಡಿದ್ದೇವೆ. ಇದು ಒಂದು ಮಿರರ್. ಇದೆಲ್ಲ ಟೋಟಲ್ ಮಿರರ್ ಇಂಟೀರಿಯರ್ಸ್ ಎಲ್ಲ ನಮ್ದೆ ಕಂಪ್ಲೀಟ್. ಓಕೆ, ಸೂಪರ್. ನೀವು ಬೆಂಗಳೂರಿಂದ ಇಷ್ಟು ದೂರ ಇಲ್ಲಿ ಬಂದು ಹೆಂಗ್ ಮಾಡ್ತೀರಿ? ಅಂದ್ರೆ ಕೆಲಸಗಳೆಲ್ಲ ಅಲ್ಲಿ ನಡೆಯುತ್ತೆ, ಫಿಟ್ಟಿಂಗ್ ಎಲ್ಲ ಫ್ಯಾಕ್ಟರಿಯಲ್ಲಿ ರೆಡಿ ಮಾಡ್ಕೊಂಡು ಬಂದು ಇಲ್ಲಿ ಫಿಟ್ಟಿಂಗ್ ಮಾಡ್ತೇವೆ ಇಲ್ಲಿ. ಓಕೆ, ನೋಡಿ, ಈ ಮನೆಯಲ್ಲಿ ಒಂದು ಸ್ಪೆಷಲ್ ರೂಮ್ ಇದೆ, ಅದು ಮೇಲ್ಗಡೆ ಇದೆ. ಆ ರೂಮ್ಗೆ ಮೇಲ್ಗಡೆಯಿಂದ ಓಪನ್ ಆಗಿ ಸನ್ಲೈಟ್ ಬೀಳುತ್ತೆ, ಅದನ್ನ ಆಮೇಲೆ ತೋರ್ಸೋಣ. ಅದಕ್ಕೂ ಮುಂಚೆ ಇನ್ನೊಂದು ರೂಮ್ ಸ್ಪೆಷಲ್ ಅಂತ ಹೇಳಿದ್ರೆ ಈ ರೂಮು. ಇದು ಕಂಪ್ಲೀಟ್ ಬಂದು ಪ್ಯಾನಲ್, ಹೊರಗಡೆಯಿಂದ ನೋಡ್ಲಿಕ್ಕೆ ಕಂಪ್ಲೀಟ್ ಆಗಿ ಪ್ಯಾನಲ್ ಆಗಿ ನಿಮ್ಗೆ ಎಲ್ಲಿ ಡೋರ್ ಇದೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಇದು ದಿಸ್ ಇಸ್ ಅ ಹಿಡನ್ ಡೋರ್. ಹಿಡನ್ ಡೋರ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ವಿ. ಇದನ್ನ ಹೀಗೆ ಓಪನ್ ಮಾಡಿದ್ರೆ ಒಳಗಡೆ ಕಂಪ್ಲೀಟ್ ವಾರ್ಡ್ರೋಬ್. ನೋಡಿ, ಇಲ್ಲಿ ಒಂದ್ ಸಣ್ಣ ಜಾಗನು ನೀವು ಮಿಸ್ ಮಾಡಿ. ನಾವು ಎಲ್ಲೋ ಜಾಗಗಳನ್ನ ನಾವು ಮಿಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಏನು ಒಂಥರ ಸ್ಪೆಷಲ್ ಆಗಿದೆ ಇದು. ಇದು ಪ್ರೊಫೈಲ್ ವಾರ್ಡ್ರೋಬ್ ಯೂಸ್ ಮಾಡಿದ್ವಿ. ಎಲ್ಲ ಹೇಗೆ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಗ್ಲಾಸ್, ಎಲ್ಲ ಅದು ಸಾಫ್ಟ್ ಕ್ಲೋಸರ್. ಹೀಗೆ ಫಾಸ್ಟ್ ಆಗಿ ಜೋರ್ ದೂಡಿ ಅಷ್ಟೆಲ್ಲ ನಿಲ್ಲುತ್ತೆ ಅದು. ಮತ್ತೆ ಗ್ಲಾಸ್ ಸಮೇತ ನಾವು ಹೀಗೆ ಬೇಕು ಅಂತೇಳಿ ನಾವು ಮಾಡಿದ್ವಿ. ಈ ಮನೇಲಿ ಅದೇ ಹೇಳಿದ್ದಲ್ಲ, ಹ್ಯಾಂಡಲ್ಸ್ ಮಾತ್ರ ಬ್ಲಾಕ್ ಕಲರ್ ಯೂಸ್ ಮಾಡಿದ್ವಿ. ಆಯ್ತಾ, ಉಳಿದ ಕಲರ್ ಎಲ್ಲ ಸೇಮ್ ಕಂಪ್ಲೀಟ್. ಮನೆ 2 ಕಲರ್ ಅಲ್ಲಿ, ವಾರ್ಡ್ರೋಬ್ಸ್ ಎಲ್ಲ 2 ಕಲರ್, ಕಿಚನ್ 1 ಕಲರ್ ಅಷ್ಟೇ ಕಂಪ್ಲೀಟ್ ಆಗಿ. ಇಲ್ಲಿ ನೋಡಿ, ಇದನ್ನ ಕ್ಲೋಸ್ ಮಾಡಿ. ನಿಮಗೆ ಇದೊಂದು ಪ್ರೈವೇಟ್, ಒಂದು ನಿಮಗೆ ಡ್ರೆಸ್ಸಿಂಗ್ ಆಗಿರ್ಬೋದು, ಏನೇ ಈ ಲೇಡೀಸಿಗೆ ಸಾರಿ ಅದು ಅಂತೇಳಿ ಬಾತ್ರೂಮ್ ಅಲ್ಲಿ ಕಷ್ಟ ಆಗ್ತದೆ ಅಂತ ಹೇಳಿ ಇದೊಂದು ರೂಮ್. ಇದೊಂದು ಅದಕ್ಕೆ ಸರಿಯಾಗಿ ಒಂದು ಮಿರರ್ ಕೊಟ್ಟಿದ್ದೇವೆ. ಇಲ್ಲೊಂದು ಮಿರರ್ ಇದೆ, ಇದು ಡ್ರೆಸ್ಸಿಂಗ್ ಮಿರರ್, ಫುಲ್ ಲೆಂತ್ ಮಿರರ್ ಕೊಟ್ಟಿದ್ದೇವೆ. ಇದು ಇನ್ ಕೇಸ್ ಇವಾಗ ಹೇಗೆ ಅಂತ ಹೇಳಿದ್ರೆ ಕೆಳಗಡೆನೂ ನಾವು ಐರನ್ ಸ್ಟ್ಯಾಂಡ್ ಕೊಟ್ಟಿದ್ದೇವೆ. ಈಗ ಅರ್ಜೆಂಟ್ ಯಾವ್ದೋ ಒಂದು ಬಟ್ಟೆ ಇಲ್ಲಿ ಐರನ್ ಆಗಿರೋದಿಲ್ಲ, ಅದಕ್ಕೋಸ್ಕರ ಇಲ್ಲೇ ಒಂದು ಸಪರೇಟ್ ಒಂದು ಐರನ್ ಟೇಬಲ್ ಕೊಟ್ಟಿದ್ದೇವೆ. ಇಲ್ಲೊಂದು ಐರನ್ ಟೇಬಲ್, ಐರನ್ ಬಾಕ್ಸ್. ಇದು ಬೇಡ ಅಂತ ಹೇಳಿದ್ರೆ ನಾವು ಏನಿಲ್ಲ, ಜಸ್ಟ್ ಇಲ್ಲೊಂದು ಇದು ಪ್ಲಗ್ ಅಂಡ್ ಪ್ಲೇ ಇದ್ರೆ ಇದಿಷ್ಟು ಮಾಡಿದ್ವಿ, ಮುಗಿದ. ನಿಮಗೆ ಇಷ್ಟು ಜಾಗ ಸಿಕ್ತಿವಾಗ ಬೇಕಾ? ಇದನ್ನೇನಿಲ್ಲ, ಜಸ್ಟ್ 2 ಇದ್ರಲ್ಲಿ ರೈಸ್ ಮಾಡಿದ್ರಿ, ಐರನ್ ಮಾಡಿದ್ರಿ, ಏನ್ ಮಾಡ್ಬೇಕು ಅಂತೇಳಿ ವಾಪಸ್ ಐರನ್ ಬಾಕ್ಸ್ ಇಟ್ರಿ, ಕ್ಲೋಸ್. ಇವಾಗ ಸ್ಪೇಸ್ ಆಯ್ತು, ಕ್ಲಿಯರ್. ಒಂದು ಒಳಗಡೆ ಒಂದು ರೆಸ್ಟ್ ರೂಮ್ ಇದು ಮಾಡಿದ್ವಿ ವಿತ್ LED ಲೈಟ್ಸ್. ಅದರಲ್ಲೂ 3 ಕಲರ್ ಲೈಟ್ಸ್ ಇದೆ. ಅದು ಏನ್ ಕಾನ್ಸೆಪ್ಟ್ ಏನ್ ಬೇಕು ಇದನ್ನ ನಾವು ರೆಡಿ ಮಾಡಿದ್ದೇವೆ. ಓಕೆ, ನೋಡಿ, ಇಲ್ಲಿ ಈಗ ನಾವು ಈ ರೂಮ್ ಏನ್ ವಿಶೇಷತೆಯನ್ನ ಹೇಳಿದ್ವಿ, ಅದೇ ತರ ಮುಂದ್ಗಡೆ ಹೋದ್ರೆ ಅಗೈನ್ ಮೇಲ್ಗಡೆಯಿಂದ ಸನ್ಲೈಟ್ ಬೀಳುತ್ತೆ, ಓಪನ್ ಆಗಿ ಒಂದಿಷ್ಟು ಸ್ಪೇಸ್ ಅನ್ನ ಇಟ್ಕೊಂಡಿದ್ದಾರೆ. ನನಗೆ ಅವ್ರು ಹೇಳಿದ್ರು, ಸೊ ನನಗಿದು ಈ ತರ ಸ್ಪೇಸ್ ಬೇಕಿತ್ತು ಅಂತ ಅವ್ರು ಕೆಳಗಡೆ ಮಾತಾಡ್ತಾ ಇದ್ರು ನಮ್ಮ ಹತ್ರ ಅವಾಗಲೇ. ಎಕ್ಸಾಕ್ಟ್ಲಿ ನೋಡಿ ಎಷ್ಟು ಸ್ಪೇಸ್ ಇಟ್ಕೊಂಡಿದ್ದಾರೆ ನೋಡಿ. ನಾವು ಅಲ್ಲೂ ಆವಾಗಲೂ ಹೇಳಿದಾಗೆ, ಆ ರೂಮಲ್ಲಿ ಹೇಳಿದಾಗೆ ಈ ರೂಮಲ್ಲಿ ಸೇಮ್. ಇವ್ರಿಗೆ ಗಾಳಿ ಮತ್ತೆ ಬೆಳಕು, ಗಾಳಿಯೂ ಬೇಕು ಹೇಗೋ ಹಾಗೂ ಓಪನ್, ನಮಗೆ ನ್ಯಾಚುರಲ್ ಲೈಟೇ ಬೇಕು ಅಂತ ಹೇಳಿ ನೋಡಿ. ಆ ಲೆಕ್ಕದಲ್ಲಿ ನೋಡಿ, ಮೇಲೆ ನ್ಯಾಚುರಲ್ ಲೈಟ್ ಇದು. ಇದು ಅಂತ ಹೇಳಿದ್ರೆ ಅವರು ಒಂದು ಫ್ಯಾಮಿಲಿಗೆ ಅವರಿಬ್ರೆ ಒಂದು ಮಾತಾಡ್ಲಿಕ್ಕೆ ಇಲ್ಲಿ ನಾವು ಒಂದು ಸೋಫಾ ಸೆಟ್ ಹಾಕ್ತೇವೆ, ಒಂದು ಸಣ್ಣದು, ಒಂದು ಸ್ಮಾಲ್ ಒಂದು ಟೀಪೈ ಕೈಂಡ್, ಇಬ್ಬರಿಗೆ ಕೂತ್ಕೊಂಡು ಏನೋ ಒಂದು ಬುಕ್ಸ್ ಓದ್ಲಿಕ್ಕೆ ಅಷ್ಟಕ್ಕೆ ಮಾತ್ರ ಇದು ಮಾಡಿದ್ದೇವೆ. ನೋಡಿ, ಇಲ್ಲಿ ಸಹ ಹೇಗೆ ನಾವು ಮಾಡಿದ್ದೇವೆ ಅಂತ ಹೇಳಿದ್ರೆ, ಇಲ್ಲಿ ಸಹ ನೋಡಿ, ನೀವು ಇಲ್ಲೂ ನೋಡ್ಬೋದು, ಇಲ್ಲೂ ಓಪನ್ ಕೊಟ್ಟಿದ್ದೇವೆ.
ಓಪನ್ ಯಾಕಂದ್ರೆ ಅದೇ ಹೇಳಿದಲ್ಲ, ಈ ಮನೆಯಲ್ಲಿ ಎಲ್ಲ ಕಡೆ ಲೈಟ್ ಆಗಿರ್ಬೋದು, ಗಾಳಿಗೆ ಏನು ತೊಂದರೆ ಇಲ್ಲ. ಈ ಲೈಟ್ ಗಳೆಲ್ಲ ನಾವೇನ್ ನೋಡ್ತಾ ಇದೀವಲ್ಲ, ಏನೋ ತುಂಬಾ ಕಾಸ್ಟ್ಲಿ ಲೈಟ್ ಅಂತ. ಸರ್ ಇದೆಲ್ಲ ಯಾವ್ದು ಕಾಸ್ಟ್ಲಿ ಲೈಟ್ ಗಳಲ್ಲ, ಎಲ್ಲ ಹೇಗೆ ಅಂತ ಹೇಳಿದ್ರೆ ಎಲ್ಲ ಚಿಕ್ಕಪೇಟೆಯಿಂದನೇ ನಾವು ಪರ್ಚೇಸ್ ಮಾಡಿದ್ವಿ. ಸರ್ ಬಂದು ನಿವೇದನ್ ಸರ್ ಬಂದು ಹೀಗೆ ಪರ್ಚೇಸ್ ಮಾಡ್ಬೇಕಂದ್ರೆ ಮಾಡಿದ ಇದು. ನನಗೆ ಆ ರೂಮ್ ಅನ್ನು ತೋರಿಸ್ತೀರಾ? ಇದೇ ಆ ರೂಮ್. ಈ ರೂಮ್ ಹೇಗೆ ಅಂತ ಹೇಳಿದ್ರೆ ವಿಶೇಷತೆ, ಇದು ಒಂದು ಗೆಸ್ಟ್ ಬೆಡ್ರೂಮ್. ಇದು ಆಯ್ತಾ, ಗೆಸ್ಟ್ ಬೆಡ್ರೂಮ್ ವಿತ್ ಸನ್ಲೈಟ್, ಎನಿ ಟೈಮ್ ಸನ್ಲೈಟ್ ಬೀಳುತ್ತೆ, ಫುಲ್ ಓಪನ್. ಇದು ನಿಮಗೆ ಇವಾಗ ಈಗ ಸಣ್ಣ ಮಕ್ಳಿಗೆ ಹೇಗಿರುತ್ತೆ ಅಂತ ಹೇಳಿದ್ರೆ ಚಂದಮಾಮನಿಗೆ ತೋರಿಸ್ಕೊಂಡು ಊಟ ಕೊಡ್ತಾ ಇದ್ರು. ಹೌದು, ಇಲ್ಲಿ ನಾವು ಮಲ್ಕೊಂಡು ಚಂದಮಾಮನ್ ನೋಡ್ಬೋದು ರಾತ್ರಿ, ಹುಣ್ಣಿಮೆ ರಾತ್ರಿಯಲ್ಲಿ. ತುಂಬಾ ಸೂಪರ್ ಆಗಿ. ಕೆಲವ್ರು ಏನ್ ಮಾಡ್ತಾರೆ, ಈಗ ಹಳೆ ಕಾಲದಲ್ಲಿ ಏನ್ ಮಾಡ್ತಿದ್ರು, ಒಂದು ಅಟ್ಟ ಇಲ್ಲಾಂದ್ರೆ ಒಂದು ಬೈಲ ಇದ್ರಲ್ಲಿ ಹೋಗಿ ಒಂದು ಸಣ್ಣ ಮನೆ ಮಾಡಿ ಅಲ್ಲಿ ಚಂದ್ರೆಲ್ಲ ನೋಡ್ತಾ ಇದ್ರು. ಕೆಲವರಿಗೆ ಅದೊಂದು ಆಸೆ ಇರ್ತದೆ, ಚಂದಮಾಮನ್ ನೋಡ್ಕೊಂಡು ಮಲ್ಗಬೇಕು, ಆ ನಕ್ಷತ್ರಗಳನ್ನ ನೋಡ್ಬೇಕು ನಮಗೆ ಅಂತೇಳಿ. ಆ ಕಾನ್ಸೆಪ್ಟ್ಗೋಸ್ಕರ ಅವ್ರು ಇಲ್ಲೂ ಒಂದು ಗ್ಲಾಸ್ ಹಾಕಿ ನಮ್ಮ ಮಕ್ಕಳಿಗೆ ಅದು ಒಂದು ಇರಬಾರ್ದು, ಪ್ರಾಬ್ಲಮ್ ಇರಬಾರ್ದು, ತೊಂದರೆ ಆಗ್ಬಾರ್ದು ಅಂತ ಮಾಡಿದ್ದಾರೆ. ನೋಡಿ, ರೂಮಲ್ಲೇ ಓಪನ್, ಫುಲ್ ಕಂಪ್ಲೀಟ್ ಓಪನ್. ಇದು ನೀವು ಮಲ್ಕೊಂಡು ಚಂದಮಾಮ ನೋಡ್ಬೋದು. ಹಗಲಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ಬೆಳಕು ಬೀಳುತ್ತೆ. ಸೊ ಇದೊಂಥರ ಸ್ಪೆಷಲ್ ರೂಮ್. ಇದು ನಾನು ಇದುವರೆಗೂ ಕೂಡ ಎಲ್ಲೂ ಈ ತರದ ನೀವು ಎಲ್ಲ ಮನೆಗಳದ್ದು ನೋಡಿರ್ಬೋದು, ಎಲ್ಲ ಬೆಡ್ರೂಮ್ ಗಳಿಗೆ ವಿಂಡೋ ಹಾಕ್ತಾರೆ, ಇನ್ನೊಂದು ಯುಟಿಲಿಟಿ ಇರ್ತದೆ, ಇದೊಂದಿಲ್ಲ. ಬಟ್ ಈ ಟೈಪ್ ಕಾನ್ಸೆಪ್ಟ್ ನೋಡಿರೋದು ನೀವು ಇಲ್ಲೇ ತುಂಬಾ ನೋಡಿದ್ರು ಒಂದೆರಡು ನೋಡಿರ್ಬೋದು ಅಷ್ಟೇ. ಇದು ಸ್ಪೆಷಲ್ ಈ ಮನೆದು. ಇದು ಅಗೈನ್ ಸೇಮ್ ಇಲ್ಲೊಂದು ವಾಶ್ರೂಮ್ ಕೊಟ್ಟಿದ್ದೇವೆ, ಇಲ್ಲೊಂದು ಗೆಸ್ಟ್ ರೂಮ್. ಹೌದು, ಇಲ್ಲೊಂದು ಸಣ್ಣ ಒಂದು ಬಾಲ್ಕನಿ ಕೊಟ್ಟಿದ್ದೇವೆ. ಓಕೆ, ನೋಡಿ ಈ ಸಣ್ಣ ಬಾಲ್ಕನಿ ಸಹ ಹೇಗೆ ಅಂತ ಹೇಳಿದ್ರೆ ಏನೋ ಒಂದು ವ್ಯೂ, ಏನೋ ಒಂದು ಜಸ್ಟ್ ಇದು ನಾವು ಗೆಸ್ಟ್ ಬೆಡ್ರೂಮ್ ಮಾಡಿದ ಕಾರಣ ಏನು ಅಂತ ಹೇಳಿದ್ರೆ, ಯಾರೋ ಒಬ್ರು ಬಂದ್ರು, ಅವ್ರೇನೋ ಒಂದು ಹೊರಗಡೆ ಕೂತ್ಕೊಳ್ಬೇಕು, ಏರೋ ಇದ್ ಮಾಡ್ಬೇಕು ಅಂತ ಅದಕ್ಕೋಸ್ಕರ ಇದನ್ನ ಮಾಡಿದ್ದೇವೆ. ನೋಡಿ, ಅಲ್ಲೊಂದು ಇಲ್ಲಿ ಸಹ ಒಂದು ಲೈಟ್ ನಾವು ಇದ್ ಮಾಡಿದ್ದೇವೆ. ಆ ಲೈಟ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಸಿಂಪಲ್ ಆಗಿ, ಎಷ್ಟು ಏಸ್ಥೆಟಿಕ್ ಆಗಿದೆ ನೋಡಿ. ಈ ಕಡೆ ಬನ್ನಿ. ಇಲ್ಲೊಂದು ಮೊದಲು ತುಂಬಾ ಖಾಲಿ ಇತ್ತಂತೆ, ಆಮೇಲೆ ಒಂದು ಅಡುಗೆ ಮನೆ ಮಾಡ್ಬೇಕು ಅಂತ ಅನ್ನಿಸ್ತಂತೆ. ಮೇಲ್ಗಡೆ ಬಂದು, ಕೆಳಗಡೆ ಒಂದು ಅಡುಗೆ ಮನೆ ಇರುತ್ತೆ, ಮೇಲ್ಗಡೆ ಗೆಸ್ಟ್ ಯಾರು ಬಂದ್ರೆ ಸಪೋಸ್ ಒಂದು ಕಾಫಿ ಮಾಡ್ಕೋಬೇಕು ಅಂದ್ರೆ ಅವ್ರು ಮಾಡ್ಕೋಬಹುದು. ಹೌದು, ಅದಕ್ಕೊಂದು ವ್ಯವಸ್ಥೆ ಮಾಡಿದ್ದಾರೆ. ಇದು ಹೇಗಂತ ಹೇಳಿದ್ರೆ ಇವರಿಗೆ ಆಯ್ತು, ಆ ಗೆಸ್ಟ್ ಬೆಡ್ರೂಮ್ ಆ ಕಾನ್ಸೆಪ್ಟ್ ಮಾಡಬೇಕಂತೆಲ್ಲ ಆಯ್ತು. ಇವಾಗ ಎಕ್ಸಾಂಪಲ್ ಯಾರೋ ರಾತ್ರಿ ಇವಾಗ ಈಗ ಬಿಸಿನೀರು ಕುಡಿಬೇಕು, ಅಥವಾ ಏನೋ ಒಂದು ಟೀ ಕುಡಿಬೇಕು, ಏನೋ ಹೊರಗಡೆ ಮಾತಾಡ್ಬೇಕು, ಚಂದಮಾಮ ಬಂದಿರ್ತಾರೆ, ಅದಕ್ಕೋಸ್ಕರ ಕೆಳಗಡೆ ಅವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಇಲ್ಲೊಂದು ಕಿಚನ್ ಸೆಟಪ್ ಮಾಡಿದ್ದೇವೆ. ಈ ಕಿಚನ್ ಗೆ ನಾವೆಲ್ಲ ಚಿಮ್ನಿ, ಹಾಗು, ಇಲ್ಲಿ ಸಿಂಕ್ ಆಗಿರ್ಬೋದು ಎಲ್ಲ ನಾವು ಪ್ರೊವಿಷನ್ ಮಾಡಿ ಇಟ್ಟಿದ್ದೇವೆ. ಕೆಳಗಡೆ ಮಾಡಿದಾಗೆ ಏನ್ ಬೇಕೋ ಅದನ್ನ ಮಾಡಿ ಇಟ್ಟಿದ್ದೇವೆ. ಏನು ಇಲ್ಲ ಅಂತ ಅಕಸ್ಮಾತ್ ಅವ್ರ ಗೆಸ್ಟ್ ಯಾರೇ ಬಂದಿರ್ಬೋದು, ನಮಗೆ ಫೋನ್ ಮಾಡ್ಬೇಕು, ಬಿಸಿನೀರ್ ಬೇಕು, ರಾತ್ರಿ ಏನೋ ಬೇಕಾಗಿರ್ತದೆ, ಬೇಡ, ಅದಕ್ಕೋಸ್ಕರ ಎಲ್ಲ ಸಪರೇಟ್ ನಾವು ಇಲ್ಲೊಂದು ಇದು ಮಾಡಿದ್ವಿ. ಇಲ್ಲೂ ಸಹ ಇನ್ ಕೇಸು ಒಂದು 2 ಜನ ಕೂತ್ಕೊಂಡು ಏನೋ ಊಟ ಮಾಡ್ಬೇಕು, ಡೈನಿಂಗ್ ಟೇಬಲ್, ಅದನ್ನು ತಗೊಂಡ್ಬಂದು ಇದು ಸಹ ಫೋಲ್ಡೇಬಲ್ ಕಂಪ್ಲೀಟ್. ಇದು ಬೇಡವಾ, ನಮಗೆ ಜಾಗ ಬೇಕಾ, ಕಂಪ್ಲೀಟ್ ಕ್ಲೋಸ್. ಬೇಡವಾ, ನಮಗೆ ಇಷ್ಟು ಬೇಕಾ. ಈಗ ನೀವು ಇದನ್ನೆಲ್ಲ ತೋರಿಸ್ತಿದ್ರಲ್ಲ ಬ್ರದರ್, ಈಗ ನಮ್ಮ ವೀಕ್ಷಕರು ಹೇಳ್ಬೋದು, ಇವ್ರೇನು ದೊಡ್ಡವ್ರ ಮನೆ ಮಾತ್ರ ಕೆಲಸ ಮಾಡೋದಾ, ಅಥವಾ ಬೇರೆ ನಮ್ಮಂತ ಮಿಡ್ಲ್ ಕ್ಲಾಸ್ ಪೀಪಲ್ ಗಳದ್ದು ಕೆಲಸ ಮಾಡ್ತೀರಾ? ಚಾನೆಲ್ ಗಳಲ್ಲಿ ನಮ್ದು ಫ್ಯಾಕ್ಟರಿ ತೋರಿಸಿದೀರಾ, ನಾವು ಮಾಡಿರೋ ಅಪಾರ್ಟ್ಮೆಂಟ್ ಮನೆ ತೋರಿಸಿದೀರಾ. ಯಾರು ನೋಡಿಲ್ಲ ಅಂದ್ರೆ ಈಗ ನಮ್ಮ ವೀಕ್ಷಕರಿಗೆ ಏನ್ ಸಜೆಷನ್ ಕೊಡ್ತಾರೆ, ಯಾವ ತರದ ವರ್ಕ್? ನಾವು ಹೇಗೆ ಅಂತ ಹೇಳಿದ್ರೆ, ನಮಗೆ ನಮ್ ನಿವೇದನ್ ಸರ್ ಹೇಗೆ, ನಾವು ಹಾಗೆ. ಅವ್ರು ಹೇಗೆ, ಅವರು ಸಣ್ಣದ್ರಿಂದನೇ ಅವರು ಮೇಲಕ್ಕೆ ಬಂದವರು, ನಾವು ಹಾಗೆ. ನಮಗೆ ಹೇಗೆಂದ್ರೆ ಸಣ್ಣ ಕೆಲಸದಿಂದನೂ ನಾವು ದೊಡ್ಡ ಕೆಲಸ ನಾವು ಮಾಡ್ತೇವೆ. ನಿಮ್ ನಂಬರ್ ಅನ್ನ ಕೊಟ್ಟಿರ್ತೀನಿ ಡಿಸ್ಪ್ಲೇ ಅಲ್ಲಿ. ಯಾರೇ ಮನೆಗೆ ಇಂಟೀರಿಯರ್ ಮಾಡೋದಿದ್ರು ಇವರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಈ ವಿಡಿಯೋದಲ್ಲಿ ನಾವು ಹೇಳ್ದಂಗೆ ಮೇಲ್ಗಡೆಯಿಂದ ಅದು ಓಪನ್ ಆಗುತ್ತೆ ಅಂತ ಕೆಳಗಡೆ ಹೇಳಿದ್ವಿ. ಅದು ಹೆಂಗ್ ಓಪನ್ ಆಗುತ್ತೆ ಅನ್ನೋದನ್ನ ಈಗ ಒಂದ್ಸಲ ನಾವೇ ಸ್ಲೈಡ್ ಮಾಡಿ ತೋರ್ಸೋಣ ಸರ್. ಇದು ನೋಡಿ ಸರ್, ಇದಕ್ಕೆ ಈಗ ನಾವು ಒಂದು ಮೋಟರ್ ಫಿಕ್ಸ್ ಮಾಡ್ಬೇಕು. ಇದಕ್ಕೊಂದು ಮೋಟರ್ ಫಿಕ್ಸ್ ಮಾಡ್ಬೇಕು. ಮೋಟರ್ ಇನ್ನು ಫಿಕ್ಸ್ ಮಾಡ್ಲಿಲ್ಲ ನಾವು. ಒಂದು ರೋಪ್ ಇದು ಬರ್ತದೆ. ಇದು ಹೇಗೆ ಅಂತ ಹೇಳಿದ್ರೆ ಕಾನ್ಸೆಪ್ಟ್, ಕೆಳಗಡೆ ನಾವು ಏನ್ ತೋರಿಸಿದ್ವಿ ಇದು ಸ್ಲೈಡ್ ಆಗ್ತದೆ ನೋಡಿ. ಇದು ಕಂಪ್ಲೀಟ್ ಇಲ್ಲಿ ತನಕ ಸ್ಲೈಡ್ ಆಗ್ತದೆ. ನಿಮಗೆ ಕೆಳಗಡೆ ನೋಡ್ಬೋದು ಇವಾಗ. ಎಕ್ಸಾಕ್ಟ್ಲಿ. ನಾವು ಕೆಳಗಡೆ ಇದು ತೊಟ್ಟಿ ಮನೆನೂ ಅನ್ಬಹುದು, ಬೆಳಕಿನ ಮನೆ ಅಂತ ಹೇಳ್ಬೋದು, ಎಲ್ಲ ಕಂಬಗಳ ಮನೆ ಅಂತಾನು ಹೇಳ್ಬಹುದು. ಎಲ್ಲವೂ ಮಿಕ್ಸ್ ಅಪ್ ಆಗಿ ಒಂದು ಮನೆ ಇದು. ಹೌದು, ನೋಡಿ ಈಗ ಇದು ಬೇಡ ಅಂತ, ಇದು ಬೇಡ ಅಂತ. ಈಗ ಮಳೆ ಬಂತು, ನಮಗೆ ಏನ್ ಗಾಳಿ ಬೇಡ, ನಮಗೆ ಮಳೆ ಬರ್ತಾ ಇದೆ. ಅಲ್ಲಿ ಕೆಳಗಡೆ ಒಂದು ಮೋಟರ್ ಫಿಕ್ಸ್ ಮಾಡಿದ್ಮೇಲೆ ಅದು ಅದೇ ಆಟೋಮೆಟಿಕ್ ಆಗಿ ಬರುತ್ತೆ. ಬಟ್ ಇವಾಗ ನಾವು ಸ್ಲೈಡ್ ಮಾಡ್ತಾ ಇದ್ದೇವೆ ಅಷ್ಟೇ. ನೋಡಿ, ಬ್ಯೂಟಿಫುಲ್ ಅಲ್ಲ ಇದು? ಹೌದು, ಎಸ್. ಈ ತರದ ಮನೆಯನ್ನ ಇದೇ ಮೊದಲ ಬಾರಿ ಸುತ್ತಕ್ಕೆ ನೋಡಿ ಸರ್, ಸುತ್ತಕ್ಕೆ ನೀವು ನೋಡ್ಬೋದು ಮನೆ ಹೇಗೆ ಮಾಡಿದ್ದೇವೆ ಅಂತ ಹೇಳಿದ್ರೆ, ಮನೆಯ ಇಂಟೀರಿಯರ್ ಆಗಿರ್ಬೋದು, ಮನೆ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಹೇಗೆ ಅಂದ್ರೆ 2 ಟೈಪ್ ಸಿಸ್ಟಮ್ ಅಲ್ಲಿ ಮಾಡಿದ್ದೇವೆ. ಒಂದು ಬೆಂಗಳೂರಿನ ತಕ್ಕಾಗೆ ಹೇಗೆ ಬೇಕು,
ಸಿವಿಲ್ ಕೆಲಸ ಆಗಿರ್ಬೋದು, ಇಂಟೀರಿಯರ್ ಕೆಲಸ ಆಗಿರ್ಬೋದು, ಲೈಟಿಂಗ್ ಕೆಲಸ ಆಗಿರ್ಬೋದು, ಫ್ಲೋರಿಂಗ್ ಕೆಲಸ ಆಗಿರ್ಬೋದು. ಅದೇ ರೀತಿ ಊರಿನ ಪದ್ಧತಿಯನ್ನು ಬಿಡೋದಾಗಿ ಊರುಗಳಿಗೆ ಹೇಗೆ ಬೇಕು, ಕಂಬ ಇದರಲ್ಲಿ ಹೇಗೆ ಬೇಕು ಆ ಇದರಲ್ಲಿ ಮಾಡಿದ್ದೇವೆ. ನಮ್ ಸರ್ ಹೇಳಿದಾಗೆ ಎಲ್ಲರೂ ಹೇಗೆ ಅಂತ ಹೇಳಿದ್ರೆ ಸರ್ ಒಬ್ನೇ ಅಲ್ಲ ಇಲ್ಲಿ. ಸರ್ರಿಗೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗೆ ಸರ್ ಇದು 3 ಪಿಲ್ಲರ್ಸ್, 3+1. ಪಾಪ ಇನ್ನು 4ನೇವ್ರು ಇಲ್ಲಿ ಬರ್ಲಿಲ್ಲ. ಇಲ್ಲಿ ಆ 4ನೇ ಅವರು ಪಾಪ ಅವರು ಉಡುಪಿಯಲ್ಲಿದ್ದಾರೆ. ಅವರು ಕಂಪ್ಲೀಟ್ ಸರ್ ಇದು ಮ್ಯಾನೇಜ್ಮೆಂಟ್ ಅಲ್ಲಿ ಅವರೇ ಇದು ಮಾಡ್ತಾರೆ. ಇಲ್ಲಿರೋ 3 ಪಿಲ್ಲರ್ಸ್ ಸರ್ರಿಗೆ ಬೇಕಾದ ಸಪೋರ್ಟ್. ಸರ್ಗೆ 24/7 ಇರುವ ಒಬ್ರು 3 ವ್ಯಕ್ತಿಗಳನ್ನ ನಾನು ನಿಮಗೆ ಪರಿಚಯ ಮಾಡಿಸ್ತೇನೆ. ಒಬ್ರು ಬಂದು ವಿಜಯಣ್ಣ ಅಂತ ಹೇಳಿ. ಬನ್ನಿ ವಿಜಯ್, ಬನ್ನಿ ದಯವಿಟ್ಟು ಬನ್ನಿ. ಇಲ್ಲಿ ಬನ್ನಿ. ಇವ್ರು ವಿಜಯಣ್ಣ ಅಂತ ಹೇಳಿ, ಇವ್ರ ಬಗ್ಗೆ ನಮ್ ಸರ್ ಹೇಳ್ತಾರೆ. ಇನ್ನೊಬ್ರು ಗಣೇಶಣ್ಣ ಅಂತ ಹೇಳಿ. ಬನ್ನಿ ಸರ್, ನೀವು ಬನ್ನಿ. ಇನ್ನೊಬ್ರು ಮುರಳಿ ಅಂತ ಹೇಳಿ. ನಿಮ್ಮ 3 ಜನರ ಬಗ್ಗೆ ಹೇಳಿದಾಗ್ಲೂ ಸರ್ ಮೇಡಮ್ ಇಬ್ರು ಇಮೋಷನಲ್ ಆದ್ರು. ನೀವು ಈ ವಿಡಿಯೋನ ನೋಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗ್ಬಹುದು. ಅದಕ್ಕೆ ಅವ್ರನ್ನ ಕರೆಸಿ ಸರ್ ನಾವು ಮಾತಾಡಿಸ್ಬೇಕು ಅಂತ ಹೇಳಿದ್ವಿ. ಅವ್ರ ಕಣ್ಣಲ್ಲಿ ಲಿಟ್ರಲಿ ನೀರು ಬಂತು. ಇಬ್ರು ಆಕ್ಚುಲಿ ತುಂಬಾ ಇಮೋಷನ್ ಆಗ್ಬಿಟ್ರು, ಅತ್ತೆ ಬಿಟ್ರು ಅವರು. ಬಟ್ ನಾನು ಇಂಟೀರಿಯರ್ ಆಗಿ ನಾನೊಬ್ಬ ಪರ್ಸನಲ್ ಆಗಿ ನಾನು ಇವ್ರ 3 ಜನ ಬಗ್ಗೆ ಮಾತಾಡೋದು ಹೇಗೆ ಅಂತ ಹೇಳಿದ್ರೆ, ನಾನು ಕಂಡಾಗೆ ನಾನು ಇಲ್ಲಿ ಇಂಟೀರಿಯರ್ ಯಾವಾಗಂತ ಶುರು ಮಾಡಿದ್ದು, ಏನೇ ಕೆಲಸಕ್ಕಾದ್ರೂ ಇವ್ರು 3 ಜನಕ್ಕೆ. ಇವ್ರು ಹೇಗಾಗಿದೆ ಅಂತ ಹೇಳಿದ್ರೆ, ಸರ್ರಿಗಿನ್ ಜಾಸ್ತಿ ಗಣೇಶಣ್ಣ ಬನ್ನಿ ಒಂಚೂರು ಏನೋ ಕೆಲಸ ಮಾಡ್ಬೇಕು, ವಿಜಯಣ್ಣ ಒಂಚೂರು ಏನೋ ಕೆಲಸ ಮಾಡ್ಬೇಕು. ಇವರು ನನ್ನನ್ನು ಹೇಗೆ ಅಂತ ಹೇಳಿದ್ರೆ, ಅವ್ರು ಬಿಡಿ ಅವ್ರ ಬಾಸ್, ನನ್ನನ್ನು 3ನೇ ವ್ಯಕ್ತಿ ತರ ನೋಡ್ಲಿಲ್ಲ ಅವ್ರು. ಇವ್ರು 3 ಜನ ಸರ್ ನನ್ನ ಹೇಗೆ ಅವರು ಇದು ಮಾಡಿದ್ದಾರೆ, ನನ್ನನ್ನು ಇವ್ರು 3 ಜನ ಅಣ್ಣ ಒಂಚೂರು ಟೀ ಬೇಕು ತಾನೆ, 1-3 ಅವ್ರು ಹಾಗೆ ಕೇಳುವರು, 1 ಬೇಕಾ 3 ಬೇಕಾ ಅಂತೇಳಿ. ಹಾಗೆ ಅಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಇವರಿಗೆ ಒಳ್ಳೇದಾಗ್ಲಿ. ಧರ್ಮಸ್ಥಳ ಮಂಜುನಾಥ ಸರ್ ನಮ್ಮ ಕಡೆಯಿಂದ ಮಂಜುನಾಥ ಅಂತ ದೇವ್ರ ಹತ್ರ ಕೇಳೋಂದ್ರೆ ಇಂಥವ್ರು ಒಳ್ಳೇದಾಗ್ಬೇಕು. ಇವರಿಂದ ಇನ್ನೂ ಜನರಿಗೆ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಳ್ತೇನೆ. ಎಸ್ ಖಂಡಿತ. ಈಗ ನಿಮ್ಮ ದೇನು ಮನೆಯನ್ನ ಕಂಪ್ಲೀಟ್ ಮಾಡಿದ್ದೀರಾ. ಈ ಮನೆಯು ಕೂಡ ಕಂಪ್ಲೀಟ್ ಆಗಿದೆ. ಸೊ ಟೋಟಲಿ ನಮಗೆ ಇದನ್ನ ತೋರಿಸಿದ್ದು ಕೂಡ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಎಲ್ಲ ಮನೆ ಕಂಪ್ಲೀಟ್ ಆದ್ಮೇಲೂ ನಾವು ಇನ್ನೊಂದ್ಸಲ ಯಾವಾಗಾದ್ರೂ ಬರ್ತೀವಿ ಸರ್. ಯಾಕಂದ್ರೆ ಇಕ್ವಿಪ್ಮೆಂಟ್ಗಳು ಏನು ಇಟ್ಟಿಲ್ಲ. ಇಟ್ಟ ಮೇಲೆ ಒಂದ್ಸಲ ಕಂಪ್ಲೀಟಾಗಿ ಇನ್ನೊಮ್ಮೆ ಈ ಮನೆಯನ್ನು ನಾವು ತೋರಿಸೋಣ. ಸೊ ನನಗಂತೂ ಸ್ಪೆಷಲ್ ಖುಷಿ ಆಯಿತು. ಒಂದು ಲೈಟ್ ಹಾಕಿದ್ರೂ ಕೂಡ ಅದಕ್ಕೊಂದು ವ್ಯಾಲ್ಯೂ ಇದೆ. ಸೊ ಇದೇ ಥರ ಇರಲಿ ಅನ್ನುವಂಥ ಒಂದು ತುಡಿತ ಮಿಡಿತ ಎಲ್ಲವೂ ಕೂಡ ನಿಮ್ಮ ಒಳಗಡೆ ಇದ್ದಿರ್ಬೋದು. ಅದನ್ನು ಆಯ್ಕೆ ಪ್ರಕ್ರಿಯೆನೂ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನಿಸುತ್ತೆ. ನಾವು ಫ್ರಂಟ್ ಒಂದು ಡೋರನ್ನು ನೋಡ್ತೀವಿ. ಆ ಡೋರ್ ಬಹುಶಃ ಹಳೇ ಮನೆಗಳಲ್ಲೆಲ್ಲ ಇರ್ತಾಯಿತ್ತು. ನಾನು ಪ್ರಾರಂಭ ವಿಡಿಯೋ ಮಾಡುವಾಗ ಹೇಳಿದೆ, ಒಂದು ಮನೆ ಮಾಡೋದಂತ ಹೇಳಿದ್ರೆ ಬರೀ ದುಡ್ಡು ಖರ್ಚು ಮಾಡೋದಲ್ಲ ಅಂತ. ಅದಕ್ಕೊಂದು ಐಡಿಯಾ ಇರಬೇಕು, ಅದಕ್ಕೊಂದು ಪ್ರೀತಿ ಇರಬೇಕು, ಅದಕ್ಕೆ ಆದಂಥ ಒಂದಿಷ್ಟು ಟೈಮನ್ನು ಕೂಡ ಕೊಡಬೇಕಾಗುತ್ತೆ. ಒಂದು ಲೈಟ್ ಸೆಲೆಕ್ಷನು ಅಥವಾ ಒಂದು ಡೋರ್ ಸೆಲೆಕ್ಷನು ಮಾಡುವಾಗ ಅದು ದುಡ್ಡು ಜಾಸ್ತಿ ಖರ್ಚು ಮಾಡಿದ ತಕ್ಷಣ ಚೆನ್ನಾಗಾಗುತ್ತೆ ಅನ್ನೋ ಸುಳ್ಳು. ಅದನ್ನು ನೋಡಬೇಕು ಅಂದರೆ ಇಲ್ಲಿಗೆ ಬರಬೇಕು ಅಲ್ವಾ? ಎಸ್ ಖಂಡಿತ. ಹಾಗಂತ ಖರ್ಚಾಗಿಲ್ಲ ಅಂತಲ್ಲ, ತುಂಬ ಖರ್ಚಾಗಿದೆ. ಆದರೆ ಅದನ್ನು ಎಷ್ಟು ಬೇಕೋ ಅಷ್ಟೇ ಸಮ ಪ್ರಮಾಣದಲ್ಲಿ ಮಾಡಿದ್ದೀರಾ. ಸೊ ನಾವು ಇವತ್ತು ಇಲ್ಲಿಗೆ ಬಂದಾಗ ನಮಗೆ ನಿಮ್ಮ ಮನೆಯನ್ನು ತೋರಿಸೋದಕ್ಕೆ ಅವಕಾಶ ಮಾಡಿಕೊಟ್ರಿ. ನೀವು ನಮ್ಮ ಜೊತೆ ಒಂದಿಷ್ಟು ಸಮಯವನ್ನು ಕಳೆದ್ರಿ. ಸೊ ಇವತ್ತು ತುಂಬ ಬ್ಯುಸಿ ಇದ್ದೀರಾ, ನಂಗೆ ಅರ್ಥ ಆಗುತ್ತೆ. ಆದರೂ ಕೂಡ ಸಮಯ ಕೊಟ್ಟಿದ್ದೀರಾ. ನಿಮ್ಮಿಬ್ಬರಿಗೂ ಕೂಡ ನಾವು ತುಂಬ ಧನ್ಯವಾದ ಹೇಳ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.